ಬೆಂಗಳೂರಿನ ಪ್ರತಿ ಪ್ರದೇಶಕ್ಕೂ ತನ್ನದೇ ಆದ ಸ್ಮೃತಿಕೋಶವಿದೆ. ಅಂಥ ಚಿತ್ರಗಳನ್ನು ವಿವಿಧ ಕ್ಷೇತ್ರಗಳ ದಿಗ್ಗಜರ ಮೂಲಕ ಮರುಕಳಿಸಿ ಇಂದಿನ ಬೆಂಗಳೂರಿಗೆ ಮುಖಾಮುಖಿಯಾಗಿಸುವ ವಿಶಿಷ್ಟ ಅಂಕಣ ನಾ ಕಂಡ ಬೆಂಗಳೂರು. ಇದು ಪ್ರಜಾವಾಣಿಯ ಮೆಟ್ರೋ ಪುರವಣಿಯಲ್ಲಿ ಪ್ರತಿ ಸೋಮವಾರ ಪ್ರಕಟಗೊಳ್ಳುತ್ತದೆ. ಈ ವಾರ ಅಂಕಣದ ಅಂಗಳದಲ್ಲಿ ಡಾಕ್ಟರ್ ನಾ ಸೋಮೇಶ್ವರ್ ನಮ್ಮೊಂದಿಗಿದ್ದಾರೆ. ಚಂದನ ವಾಹಿನಿಯ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ಮನೆ ಮಾತಾಗಿರುವ ನಾ ಸೋಮೇಶ್ವರ್ ವೃತ್ತಿಯಲ್ಲಿ ವೈದ್ಯರು. ತಮಗೆ ಮಾತಿನ ಜಾಣ್ಮೆ ಕಲಿಸಿಕೊಟ್ಟ ಜಿ.ಪಿ. ರಾಜರತ್ನಂ ಭಾಷಣ, ರಾಜ್ಕುಮಾರ್ ಮಾತಿನ ವೈಖರಿ, ಜ್ಞಾನದ ಹಸಿವು ನೀಗಿಸಿದ ಗ್ರಂಥಾಲಯಗಳು, ಸಿಟಿಆರ್ ಮಸಾಲಾ ದೋಸೆ ಸವಿ, ಸ್ಯಾಂಕಿಕೆರೆ ಹಾಗೂ ಈಜುಕೊಳ, ಮಲ್ಲೇಶ್ವರದ ಆಟದ ಮೈದಾನದಲ್ಲಿನ ಪೆನ್ಸಿಲ್ ಮ್ಯಾಚ್ಗಳನ್ನೊಳಗೊಂಡ ಬಾಲ್ಯದ ಸವಿನೆನಪುಗಳನ್ನು ಇಲ್ಲಿ ಮೆಲುಕು ಹಾಕಿದ್ದಾರೆ. ಅವರ ಬಾಲ್ಯದ ನೆನಪಿನ ಬುತ್ತಿಯ ವಿವರಣೆಯನ್ನು ಅವರ ಮಾತುಗಳಲ್ಲೇ ಕೇಳಿ. ಮಲ್ಲೇಶ್ವರದಲ್ಲಿ ನಾನು ಓದಿದ್ದು ಮೇನ್ ಮಿಡ್ಲ್ ಸ್ಕೂಲ್. ಆಗ ಮಲ್ಲೇಶ್ವರದಲ್ಲಿ ಇದ್ದಂಥ ಶಾಲೆಗಳು ಅಂದರೆ ಮೇನ್ ಮಿಡ್ಲ್ ಸ್ಕೂಲು ಮತ್ತು ನಾರ್ತ್ ಮಿಡ್ಲ್ ಸ್ಕೂಲು. ಮೇನ್ ಮಿಡ್ಲ್ ಸ್ಕೂಲಲ್ಲಿ ನನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಪಡೆದದ್ದು. ಆಗ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ದು ಅಂದರೆ ಮಲ್ಲೇಶ್ವರದಲ್ಲಿದ್ದಂಥ ಆಟದ ಮೈದಾನಗಳು. ನಮ್ಮ ಶಾಲೆಯ ಮುಂದೆಯೇ ಬಹಳ ವಿಶಾಲವಾದ ಆಟದ ಮೈದಾನ ಇತ್ತು. ಅದರ ಪಕ್ಕದಲ್ಲಿ ಇವತ್ತು ಇರುವಂಥ ಮಲ್ಲೇಶ್ವರದ ದೊಡ್ಡ ಆಟದ ಮೈದಾನ ಏನಿದೆ, ಅದು ಆಗಿನ ಕಾಲದಲ್ಲಿ ಈಗಿನಷ್ಟು ವೈಭವೋಪೇತವಾಗೇನಿರಲಿಲ್ಲ. ಅದಕ್ಕೆ ಆಟದ ಮೈದಾನ ಇತ್ತೇ ಹೊರತು ವೀಕ್ಷಕ ವಿವರಣೆ ನೀಡೋದಕ್ಕೆ ಒಂದು ಸಣ್ಣ ವೀಕ್ಷಣಾಲಯ ಇತ್ತು. ಈಗ ಅದನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಅದೇನಿರಲಿಲ್ಲ. ಆಗ ಅಲ್ಲಿ ನಿತ್ಯ ನಡೀತಾ ಇದ್ದ ಆಟಗಳು ಅಂತ ಹೇಳ್ತಂದರೆ ಫುಟ್ಬಾಲ್. ಆಗಾಗ್ಗೆ ಫುಟ್ಬಾಲ್ ಸ್ಪರ್ಧೆಗಳು ನಡೀತಾ ಇತ್ತು. ಅದನ್ನು ಬಿಟ್ಟರೆ ಅಲ್ಲಿ ನಡೀತಾ ಇದ್ದಂಥ ಸ್ಪರ್ಧೆ ಅಂದರೆ ನಮ್ಮ ಮೇನ್ ಮಿಡ್ಲ್ ಸ್ಕೂಲ್ಗೂ ನಾರ್ತ್ ಮಿಡ್ಲ್ ಸ್ಕೂಲ್ಗೂ ನಡೀತಾ ಇದ್ದಂಥ ಕ್ರಿಕೆಟ್ ಸ್ಪರ್ಧೆಗಳು. ಈ ಕ್ರಿಕೆಟ್ ಪಂದ್ಯಗಳು ಶನಿವಾರ ಮಧ್ಯಾಹ್ನ ನಡೀತಾ ಇತ್ತು. ಆ ಪಂದ್ಯಗಳನ್ನು ನೋಡೋಕ್ಕೆ ಜನ ಏನು ನಡೀತಾ ಇದ್ದರು ಅಂದರೆ, ಇವತ್ತಿನ ಒನ್ ಡೇ ಕ್ರಿಕೆಟ್ ಮ್ಯಾಚ್ಗೆ ಜನ ಹೇಗೆ ಮುಗಿ ಬೀಳ್ತಾರೋ ಹಾಗೆ ಆ ಆಟಗಳನ್ನು ನೋಡೋಕ್ಕೆ ಜನ ಸೇರ್ತಾಯಿದ್ರು. ಇದೇ ಮೈದಾನದಲ್ಲೇ ನಾನು ಕ್ರಿಕೆಟನ್ನು ಸಹ ಕಲಿತದ್ದು. ಅಲ್ಲಿರ್ತಕ್ಕಂಥ ಸೆಂಟ್ರ್ ಪಿಚ್ಚಲ್ಲಿ ಹೋಗಿ ಆಟ ಆಡಬೇಕು ಅಂತ ಹೇಳಿ ನಮ್ಮ ತಂಡಗಳ ನಡುವೆ ಬಹಳ ಸ್ಪರ್ಧೆ ನಡೆಯೋದು. ಎಷ್ಟೋ ಸಲ ಜಗಳಗಳು ಆಗೋದು. ಸರಿ, ಇಲ್ಲಿ ಎಲ್ಲರೂ ನಮಗಿಂತ ಮೊದಲೇ ಬಂದು ಇಲ್ಲಿ ಎಲ್ಲ ಪಿಚ್ಗಳನ್ನು ಇವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಮಗೆ ಆಟ ಆಡೋದಕ್ಕೆ ಸಿಗ್ತಾ ಇದ್ದದ್ದು ಅಂದರೆ ಪಕ್ಕದಲ್ಲೇ ಇದ್ದಂಥ ಕಾಕಾ ಗ್ರೌಂಡ್ಸ್ ಅಂತ. ಕಾಕಾ ಗ್ರೌಂಡ್ಸ್ ಅಂತ ಹೇಳ್ತಂದರೆ ಅರ್ಥವಾಗೋಲ್ಲ ಯಾರಿಗೂ. ಮಲ್ಲೇಶ್ವರಂ ಕ್ಲಬ್ ಇದೆಯಲ್ಲ ಇವತ್ತು, ಆ ಕ್ಲಬ್ಬು ಒಂದು ದೊಡ್ಡ ಆಟದ ಮೈದಾನ. ಅದು ಮೂಲತಃ ಒಂದು ಪುಟ್ಟ ಕಟ್ಟಡ. ಆ ಕಟ್ಟಡದಲ್ಲಿ 1-2 ಟೇಬಲ್ ಟೆನ್ನಿಸ್ ಆಟ ಆಡೋದಕ್ಕೆ ಅನುಕೂಲ. ಇಷ್ಟೇ ಇದ್ದದ್ದು ಮಲ್ಲೇಶ್ವರಂ ಕ್ಲಬ್ಬಲ್ಲಿ. ಉಳಿದದ್ದೆಲ್ಲ ಮೈದಾನ. ಅಲ್ಲಿ ಆಟ ಆಡೋಕ್ಕೆ ಹೋಗ್ತಾಯಿದ್ವಿ. ಆದರೆ ಅಲ್ಲಿ ಒಬ್ಬ ಕಾವಲುಗಾರ ಇರ್ತಾಯಿದ್ದ. ಆತ ಮಲಯಾಳಿ. ಅವನನ್ನು ಎಲ್ಲರೂ ಕಾಕಾ ಅನ್ನೋರು. ಹಾಗಾಗಿ ಕಾಕಾ ಗ್ರೌಂಡ್ಸ್ಗೆ ಹೋಗಿ ಆಟ ಆಡಬೇಕು ಅಂದರೆ ಹುಡುಗರ ಹತ್ರ ಒಂದಷ್ಟು ಚಿಲ್ಲರೆ ಕಾಸು ಇರಬೇಕಾಗಿತ್ತು. ಅವನಿಗೊಂದಷ್ಟು ಹಣವನ್ನು ಕೊಟ್ಟರೆ ಆಟ ಆಡೋಕ್ಕೆ ಅನುಮತಿ ಕೊಡ್ತಾಯಿದ್ದ. ಆಗ ಅಲ್ಲಿ ಹೋಗಿ ನಾವು ಕ್ರಿಕೆಟ್ ಆಟವನ್ನು ಆಡ್ತಾಯಿದ್ವಿ. ಈ ಎರಡೂ ಮೈದಾನಗಳು ಇಲ್ಲ ಅಂದರೆ ವೈಯಾಲಿ ಕಾವಲ್ ಮೈದಾನಕ್ಕೆ ಹೋಗಬೇಕಾಗಿತ್ತು. ಆಗ ಸರ್ವೇ ಸಾಮಾನ್ಯವಾಗಿ ನಾವು ಹುಡುಗರು ಏನು ನಮ್ಮದೇ ಆದ ತಂಡಗಳನ್ನು ಕಟ್ಕೊಂಡಿದ್ವಿ. ನಾವು ಕ್ರಿಕೆಟ್ ಪಂದ್ಯಗಳನ್ನು ಆಡಬೇಕಾದರೆ ಆ ಪಂದ್ಯಕ್ಕೇನೋ ಒಂದು ಬಹುಮಾನ ಇರಬೇಕಲ್ಲ. ಆಗ ನಾವು ಬಹುಮಾನವಾಗಿ ಉಪಯೋಗಿಸ್ತಾ ಇದ್ದದ್ದು ಪೆನ್ಸಿಲ್ಗಳನ್ನು. ಸಾಮಾನ್ಯವಾಗಿ 2 ಪೆನ್ಸಿಲ್ ಪಂದ್ಯ ನಡೀತಾ ಇತ್ತು. ಅಪರೂಪಕ್ಕೆ ಕೆಲವು ಸಲ ಇಡೀ ಪೆನ್ಸಿಲ್ ಬಾಕ್ಸ್ ಸ್ಪರ್ಧೆಗಳು ನಡೆಯೋದು, ಪಂದ್ಯಗಳು ನಡೆಯೋದು. ಏನು ತರಾತುರಿಯಿಂದ ನಡೆಸ್ತಾ ಇದ್ದಿದ್ದ ಆಟಗಳು, ತಂತ್ರಗಳು, ವ್ಯೂಹಗಳು ಇವೆಲ್ಲ ಮಧ್ಯದಲ್ಲಿ ಆ ತಂಡಕ್ಕೆ ಗೊತ್ತಾಗದಿರೋ ಹಾಗೆ ಇನ್ಯಾವುದೋ ತಂಡದ ಒಬ್ಬ ಪ್ರಖ್ಯಾತ ಆಟಗಾರ ಯಾರಾದರೂ ಇದ್ದರೆ ಅವನನ್ನು ಸೇರಿಸ್ಕೊಳ್ಳೋದು ಹೇಗೆ, ಅವನನ್ನು ಸೇರಿಸ್ಕೊಂಡ್ಬಿಟ್ರೆ ಎದುರುಗಡೆ ಇದ್ದ ತಂಡದವರು ಹೇಗೆ ಸೇರಿಸ್ಕೊಂಡ್ರಿ ಅವನು ನಿಮ್ಮ ತಂಡದವನಲ್ವಲ್ಲ, ಅವನು ಬೇರೆ ತಂಡದವನಲ್ವಾ, ಹೀಗೆಲ್ಲ ಜಗಳಗಳು ನಡೀತಾ ಇತ್ತು. ಆದರೆ ಆ ಗೆದ್ದಂತಹ ಪೆನ್ಸಿಲ್ಗಳನ್ನು ನಾವು ಹೇಗೆ ವಿಶ್ವಕಪ್ಪನ್ನು ಈಗ ನಾವು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇಲ್ಲ, ಅಷ್ಟು ಮುತುವರ್ಜಿಯಿಂದ ಆ ಪೆನ್ಸಿಲ್ಗಳನ್ನು ಕಾದಿಟ್ಕೋತಾ ಇದ್ವಿ. ಮಲ್ಲೇಶ್ವರಂ ಆಟದ ಮೈದಾನ ನಿಜಕ್ಕೂ ಅನೇಕ ಜನರ ಬದುಕನ್ನು ರೂಪಿಸಿದೆ. ಅದು ಅಲ್ಲಿ ನಡೀತಾ ಇದ್ದದ್ದು ಈಗಾಗಲೇ ಹೇಳಿದ ಹಾಗೆ ಕ್ರಿಕೆಟ್ ಮ್ಯಾಚ್ಗಳು ಮತ್ತು ಫುಟ್ಬಾಲ್ ಮ್ಯಾಚ್ಗಳು. ಇವೆರಡನ್ನು ಬಿಟ್ಟರೆ ಆ ಮಲ್ಲೇಶ್ವರಂ ಆಟದ ಮೈದಾನ ಹೆಚ್ಚು ಉಪಯೋಗಕ್ಕೆ ಆಗ್ತಾ ಇದ್ದಿದ್ದು ನಾಟಕಗಳಿಗೆ. ಅಲ್ಲಿ ಬಯಲು ನಾಟಕ ನಡೀತಾ ಇತ್ತು.
ಸುತ್ತಮುತ್ತಲಿನ ಅಷ್ಟೂ ಜನ ಬಂದು ಅಲ್ಲಿ ಇಡೀ ರಾತ್ರಿ ಕೂತ್ಕೊಂಡು ನಾಟಕಗಳನ್ನು ನೋಡೋರು. ಶನಿ ಮಹಾತ್ಮ ನಾಟಕ ಬಹಳ ಮುಖ್ಯವಾದದ್ದು. ಹಾಗೆ ನಡೀತಾ ಇದ್ದಂಥ ನಾಟಕಗಳಲ್ಲಿ ಒಬ್ಬರು ಪೊಲೀಸ್ ಮಹದೇವಪ್ಪ ಅಂತ ಒಬ್ಬರು ಶನಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು. ನಮಗೆ ನಾಟಕ ಅಷ್ಟು ಗೊತ್ತಾಗದೇ ಇದ್ರೂ ಆ ಶನಿ ಪಾತ್ರಧಾರಿಯ ಮೇಲೆ ದೇವರು ಎಷ್ಟು ಸಲ ಬರ್ತಾಯಿದ್ರು ನಾಟಕ ಮುಗಿಯೋಷ್ಟರಲ್ಲಿ, ಇದನ್ನು ಲೆಕ್ಕ ಹಾಕ್ಕೊಳ್ಳೋದು ಒಂದು ರೀತಿ ಖುಷಿ ಕೊಡ್ತಾಯಿತ್ತು. ಸಂಭಾಷಣೆಯನ್ನು ಒಪ್ಪಿಸ್ತಾ ಇದ್ದಂಥ ನಟನ ಮೈ ಮೇಲೆ ಇದ್ದಕ್ಕಿದ್ದಕ್ಕೆ ಒಂದು ರೀತಿಯಾದ ಆವೇಶ ಉಂಟಾಗಿ ನಿಂತ ಕಡೆನೇ ಹಿಂದೆ ಮುಂದೆ ತೂಗೋದಕ್ಕೆ ಶುರು ಮಾಡ್ತಾ ಇದ್ದ. ಅಂತ ಶಬ್ದ ಬೇರೆ. ಹಾಗೆ ಬಂದ ಕೂಡಲೇ ಮುತ್ತಲಿದ್ದವ್ರಿಗೆಲ್ಲ ಗೊತ್ತಾಗ್ತಾಯಿತ್ತು ದೇವರು ಬಂದುಬಿಟ್ಟಿದ್ದಾರೆ ಅಂತ. ತಕ್ಷಣವೇ ಒಂದಷ್ಟು ಮಂಗಳಾರತಿ ಮಾಡೋರು, ತೆಂಗಿನಕಾಯಿ ಒಡೆಯೋರು, ಎಷ್ಟೋ ಜನ ಭಕ್ತರು ಇದಕ್ಕಾಗೇ ಕಾದಿರ್ತಾಯಿದ್ರು, ಸರತಿ ಮೇಲೆ ಪೂಜೆ ಮಾಡೋರು ಶನಿ ಮಹಾತ್ಮನಿಗೆ. ಯಾಕೆ ನನಗೆ ಅನ್ನಿಸ್ತಾ ಇದ್ದಿದ್ದು ನಿಜಕ್ಕೂ ದೇವರು ಬರ್ತಿದ್ದಾರಾ ಅಂತ. ಎಷ್ಟು ಜನ ಭಕ್ತರು ಅಲ್ಲಿ ಸರತಿ ಸಾಲಲ್ಲಿದ್ದಾರೋ ಅಷ್ಟು ಸಲ ದೇವರು ಬರ್ತಾನೆ ಅಂದರೆ ಹೇಗೆ ದೇವ್ರ ಲೆಕ್ಕಾಚಾರ ಹಾಕಿದ್ರು, ಹೀಗೆಲ್ಲ ಏನೋ ಹುಡುಗತನದ ಕೆಲವು ಪ್ರಶ್ನೆಗಳು ಮನಸ್ಸಲ್ಲಿ ಬರ್ತಾಯಿತ್ತು. ದೊಡ್ಡವ್ರ ಹತ್ರ ಕೇಳಕ್ಕೆ ಹೋದರೆ ಹೊಡೆತ ತಿಂತಾಯಿದ್ವಿ, ಕೇಳ್ತಿರಲಿಲ್ಲ. ಆದರೆ ಆ ಕುತೂಹಲ ಮಾತ್ರ ಅದು ಉಳ್ಕೊಂಡು ಹಾಗೆ ಬಂತ. ಇದು ಮಲ್ಲೇಶ್ವರದಲ್ಲಿದ್ದಂಥ ಆಟದ ಮೈದಾನಗಳು. ಮಲ್ಲೇಶ್ವರದಲ್ಲಿ ಇದ್ದಂಥ ಜಲತಾಣಗಳ ಬಗ್ಗೆ ಒಂದಷ್ಟು ಹೇಳಬೇಕು. ಇಲ್ಲಿ ಬಹಳ ಅಂತರ್ಜಲ ಅಂತ ಬಹಳ ಮೇಲ್ಮೈ ಮಟ್ಟದಲ್ಲೇ ಇರೋದು. ಇಲ್ಲಿದ್ದಂಥ ಬಾವಿಗಳಲ್ಲಿ ಯಾರೂ ಹಗ್ಗ ಕಟ್ಟಿ ನೀರನ್ನು ಸೇದ್ತಾ ಇರಲಿಲ್ಲ. ಸುಮ್ಮನೆ ಹೀಗೆ ಬಗ್ಗಿದ್ರೆ ನಾವು ಬಕೆಟಿಂದ ಅಥವಾ ಬಿಂದಿಗೆಯಿಂದ ನೀರನ್ನು ತುಂಬಿಸ್ಕೋಬಹುದಾಗಿತ್ತು. ಅಷ್ಟು ಮೇಲೆ ಇರ್ತಾಯಿತ್ತು. ಮತ್ತು ನೀರು ಬಹಳ ಶುದ್ಧವಾಗಿರ್ತಾಯಿತ್ತು, ರುಚಿ ಇರ್ತಿತ್ತು. ಅದಕ್ಕೆ ಕಾರಣ ಏನು ಅಂದರೆ ಹತ್ತಿರದಲ್ಲಿದ್ದಂಥ ಈ ಸ್ಯಾಂಕಿ ಕೆರೆ ಈ ಒಂದು ವಿವರಣೆಯನ್ನು ಕೊಡ್ತಾಯಿದ್ರು. ಈ ಸ್ಯಾಂಕಿ ಕೆರೆ ಹೇಗೆ ಬಂತು ಅನ್ನೋದು ಒಂದು ರೋಚಕವಾದಂಥ ಕತೆ. ಈ ಸ್ಯಾಂಕಿ ಕೆರೆ ಇರುವಂಥ ಪ್ರದೇಶ ಏನಿದೆ ಅದು ಮೂಲತಃ ಒಂದು ಕಣಿವೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬೆಂಗಳೂರು ನಗರ ಮೂಲತಃ ಬೆಟ್ಟಗುಡ್ಡಗಳ ನಗರ. ಇದು ಸಮತಟ್ಟಾದ ಸ್ಥಳ ಬೆಂಗಳೂರಲ್ಲಿ ಬಹಳ ಅಪರೂಪ. ಹೀಗೆ ಬೆಟ್ಟಗುಡ್ಡಗಳ ನಡುವೆ, ಎರಡು ಗುಡ್ಡಗಳ ನಡುವೆ ಇದ್ದಂಥ ಕಣಿವೆ ಪ್ರದೇಶ ಏನಿತ್ತೋ ಅದು ಇವತ್ತಿನ ಮತ್ತಿಕೆರೆ ಪ್ರದೇಶದಿಂದ ಅಲ್ಲಿಂದ ಆರಂಭವಾಗಿ ಶ್ರೀನಗರದಿಂದ ಅಲ್ಲಿಂದ ಮುಂದಕ್ಕೂ ಹೋಗ್ತಾ ಇತ್ತು ಆ ಕಣಿವೆ ಈ ಮಲ್ಲೇಶ್ವರದಲ್ಲಿ ಹಾದು ಹೋಗೋದು. ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಮೊದಲ ಬಾರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಬೆಂಗಳೂರು ನಗರದ ನಾಗರಿಕರಿಗೆ ಒದಗಿಸಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೋತಾರೆ. ಇದು ಒಂದು ಹೊಸ ವಿಷಯ. ಒಂದು ನಗರಕ್ಕೆ ಕುಡಿಯೋ ನೀರನ್ನು ಇಲ್ಲಿಂದ 10 ಮೈಲಿಗಳ ದೂರದಲ್ಲಿರ್ತಕ್ಕಂಥ ಸ್ಥಳದಿಂದ ತರ್ತಾರೆ ಅಂತ ಹೇಳ್ತಂದರೆ ಅದು ಒಂದು ರೀತಿ ಆಶ್ಚರ್ಯ ಅವರಿಗೆ. ಆಗ ಅಂದಿನ ಪತ್ರಿಕೆಗಳೆಲ್ಲ ಸ್ವಲ್ಪ ಲೇವಡಿ ಮಾಡಿದ್ರು ಶೇಷಾದ್ರಿಯವರನ್ನ. ಅಯ್ಯರ್ ಕಾಫಿ ಬರುತ್ತಂತಪ್ಪ, ಇನ್ಮೇಲೆ ಪ್ರತಿದಿನ ಕುಡಿಬಹುದು, ಹೀಗೆಲ್ಲ ಒಂದಷ್ಟು ವ್ಯಂಗ್ಯಗಳು ಬಂದವು. ಆದರೆ ಶೇಷಾದ್ರಿಯರ್ ಅವರು ಈ ಒಂದು ಕೆಲಸವನ್ನು ಬಹಳ ಸಮರ್ಥವಾಗಿ ಮಾಡಿದ್ರು. ಹೆಸರುಘಟ್ಟದಿಂದ ಕುಡಿಯೋ ನೀರು ಬಂತು ಬೆಂಗಳೂರಿಗೆ. ಆದರೆ ಬಂದ ನೀರನ್ನು ಹಾಗೆ ಅದನ್ನು ಸರಬರಾಜು ಮಾಡಲಿಕ್ಕಾಗಲ್ಲ. ತಾತ್ಕಾಲಿಕವಾಗಿ ಒಂದು ಸಂಗ್ರಹ ತಾಣ ಬೇಕಾಗಿತ್ತು ಅವರಿಗೆ, ಒಂದು ಟ್ಯಾಂಕ್ ಬೇಕಾಗಿತ್ತು. ಹಾಗಾಗಿ ಈ ಕಣಿವೆ ಪ್ರದೇಶ ಏನಿತ್ತು ಇಲ್ಲಿ ಒಂದು ಒಡ್ಡನ್ನು ಕಟ್ಟಿ, ಒಂದು ಅಣೆಕಟ್ಟನ್ನು ಕಟ್ಟಿ, ಯಾಕೆ ಒಂದು ಕೆರೆಯನ್ನು ನಿರ್ಮಾಣ, ತಾತ್ಕಾಲಿಕ ಜಲಾಶಯವನ್ನು ಯಾಕೆ ನಿರ್ಮಾಣ ಮಾಡಬಾರ್ದು ಅನ್ನೋ ಯೋಚನೆ ಬಂದಾಗ ಕರ್ನಲ್ ಸ್ಯಾಂಕಿ ಅವರು ಇಲ್ಲೊಂದು ಅಣೆಕಟ್ಟನ್ನು ಕಟ್ತಾರೆ. ನಮ್ಮ ಬೆಂಗಳೂರು ಗೆಜೆಟ್ಟನ್ನು ನೀವು ಗಮನಿಸಿ ನೋಡ್ತು ಅಂದರೆ ಈ ಬೆಂಗಳೂರು ಸುತ್ತಮುತ್ತಲು ಕನಿಷ್ಠ 1,000 ಕೆರೆಗಳಿದ್ವು ಅನ್ನೋ ಮಾಹಿತಿ ಸಿಗುತ್ತೆ. ಈ 1,000 ಕೆರೆಗಳು ಏನಿದ್ವು ಅವೆಲ್ಲ ಸಹಜ ಕೆರೆಗಳು, ನೈಜ ಕೆರೆಗಳು. ಇಷ್ಟು ಕೆರೆಗಳಲ್ಲಿ ಕೃತಕವಾದ ಕೆರೆ ಅಂದರೆ ಈ ಸ್ಯಾಂಕಿ ಟ್ಯಾಂಕ್ ಒಂದೇನೆ. ಯಾಕಂದರೆ ಅಣೆ ಕಟ್ಟಿರೋದು ಇದೊಂದೇ ಕೆರೆಗೆ, ಇನ್ಯಾವ ಕೆರೆಗೂ ಇಲ್ಲ. ಆಗ ನೀರನ್ನು ಸಂಗ್ರಹ ಮಾಡಿ ಇಟ್ಟು ತೂಬುಗಳ ಮೂಲಕ ನೀರನ್ನೆಲ್ಲ ಕಳಿಸೋರು. ಆ ಕೆರೆಯಿಂದ ಬಂದಂಥ ನೀರು ಕೆಳಗಡೆ ಒಂದು ಚಿಕ್ಕ ಕೆರೆ ಅಂತ ಒಂದು ಈಜುಕೊಳವನ್ನು ಮೊದಲ ಬಾರಿಗೆ ನಿರ್ಮಿಸ್ತಾರೆ. ಅಲ್ಲಿ ಹುಡುಗರೆಲ್ಲ ಒಂದು ಈಜು ಕಲಿಯೋದಕ್ಕೆ ಶುರು ಮಾಡ್ತಾರೆ. ನನಗೂ ಈಜು ಕಲಿಬೇಕು ಅಂತ ಆಸೆ, ಆದರೆ ಅಲ್ಲಿ ಶುಲ್ಕವನ್ನು ಕೊಡಬೇಕಾಗಿತ್ತು. ಆ ಶುಲ್ಕವನ್ನು ಕೊಡೋ ಶಕ್ತಿ ನನಗಿರಲಿಲ್ಲ. ಹಾಗಾಗಿ ಆ ಚಿಕ್ಕ ಕೆರೆಯಲ್ಲಿ ಈಜುಕೊಳದಲ್ಲಿ ಈಜು ಕಲಿಯೋಕ್ಕೆ ನನಗೆ ಅವಕಾಶ ಸಿಗಲೇ ಇಲ್ಲ. ಮುಂದೆ ಅದೇ ಪ್ರದೇಶ ಮಲ್ಲೇಶ್ವರ ಈಜುಕೊಳದ ಬಡಾವಣೆ ಅಂತ ಹೆಸರುವಾಸಿಯಾಗುತ್ತದೆ. ಅಲ್ಲಿ ಹತ್ತಿರದಲ್ಲೇ ಈ ಕೆರೆಯಿಂದ ಬಂದಂಥ ಹೆಚ್ಚುವರಿ ನೀರೇನಿದೆ ಆ ನೀರನ್ನು ಉಪಯೋಗಿಸ್ಕೊಂಡು ಬಟ್ಟೆ ಒಗಿತಾ ಇದ್ದರು ಅಂದಿನ ಕಾಲದ ಮಡಿವಾಳರು.
ಅದನ್ನು ಧೋಬಿ ಘಾಟ್ ಅಂತ ಇವತ್ತಿಗೂ ಗುರುತಿಸ್ತಾರೆ. ಈ ಈಜುಕೊಳದ ನೆನಪುಗಳು ತುಂಬ ಸುಂದರವಾದದ್ದು. ಈ ಈಜುಕೊಳದ 2 ನೆನಪುಗಳು ಇವತ್ತು ನನಗೆ ಇದೆ. ಮೊದಲನೇ ನೆನಪು ಅಂದರೆ ಪ್ರತಿ ಭಾನುವಾರ ಬೆಳಗಿನ ಜಾವ ಅಂದರೆ ಸುಮಾರು 7-7:30 ಆರಂಭ ಆಗ್ತಾ ಇದ್ದಂಥ ವಾಟ್ರ್ ಪೋಲೋ ಪಂದ್ಯಗಳು. ಆಗ ಅನೇಕ ಕಾರ್ಖಾನೆಗಳಿಂದ ಬಂದಂಥ ಕಾರ್ಮಿಕರು ಇಲ್ಲಿ ಪಂದ್ಯಗಳು ನಡೀತಾ ಇತ್ತು. ನೀರಿನ ಮೇಲೆ ಹೇಗೆ ಈ ಗೋಲ್ ತೇಲ್ತಾ ಇದೆ, ಹೇಗೆ ಇವರು ಈಜು ಹೊಡಿತಾ ಆ ಚೆಂಡನ್ನು ತಗೋತಾ ಒಬ್ಬರಿಂದ ಇನ್ನೊಬ್ಬರಿಗೆ ಅದನ್ನು ಆಮೇಲೆ ನಾನಾ ತಂತ್ರಗಳನ್ನು ಮಾಡ್ತಾ ನೀರಲ್ಲಿ ಮುಳುಗಿ ಎದ್ದು ಆ ಚೆಂಡನ್ನು ಮತ್ತೊಬ್ಬರಿಗೆ ವರ್ಗಾಯಿಸುವ ರೀತಿ ಇತ್ತಲ್ಲ, ತುಂಬ ಆಕರ್ಷಕವಾಗಿರ್ತಾ ಇತ್ತು. ಹಾಗಾಗಿ ಒಂದು ಭಾನುವಾರ ಬೆಳಗ್ಗೆ 2-3 ಪಂದ್ಯಗಳು ಇರ್ತಾಯಿತ್ತು. ಅಷ್ಟೂ ಪಂದ್ಯಗಳನ್ನು ಕೂತ್ಕೊಂಡು ನೋಡ್ತಾ ಇದ್ವಿ. ಭಾನುವಾರ ಅಂದ ಕೂಡಲೇ ರಜೆ, ಶಾಲೆ ಇರ್ತಿರಲಿಲ್ಲ, ಹುಡುಗರೆಲ್ಲ ಬೆಳಗಿನ ಜಾವ ನಿದ್ರೆ ಮಾಡೋರು, ಯಾರೂ ಹೇಳ್ತಿರಲಿಲ್ಲ. ಆದರೆ ನನಗಂತೂ ಈ ವಾಟ್ರ್ ಪೋಲೋ ನೋಡಬೇಕು ಅಂತ ಹೇಳಿ ಇಲ್ಲಿಗೆ ಬರ್ತಾಯಿದ್ದೆ. ಇದು ಒಂದು ಒಳ್ಳೆಯ ನೆನಪು. ಆ ನೆನಪನ್ನು ಬಿಟ್ಟರೆ 2ನೇ ನೆನಪು ಅಂತ ಹೇಳ್ತಂದರೆ ಕಾಡು ಮಲ್ಲೇಶ್ವರ ದೇವಸ್ಥಾನದ ತೆಪ್ಪೋತ್ಸವ ನಡೀತಾ ಇತ್ತು. ಆ ತೆಪ್ಪೋತ್ಸವದ ವಿಶೇಷ ತುಂಬ ಚೆನ್ನಾಗಿತ್ತು. ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡೋರು. ನಮ್ಮ ಮನೆಯಿಂದ ನಮ್ಮ ತಾಯಿ ಕರ್ಕೊಂಡು ಹೋಗ್ತಾಯಿದ್ರು, ನಮ್ಮನ್ನು ನೋಡ್ತಾ ಇದ್ವಿ. ಆದರೆ ದೇವರ ಆಕರ್ಷಣೆಗಿಂತಲೂ ನಮಗೆ ತುಂಬ ಇಷ್ಟವಾಗ್ತಾ ಇದ್ದಿದ್ದು ಆ ಸಂದರ್ಭದಲ್ಲಿ ಹಾರಿಸ್ತಾ ಇದ್ದಂಥ ಬಾಣ ಬಿರುಸುಗಳು, ಆ ಪಟಾಕಿಗಳು. ನಿಮಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ಬಾಲ್ಯದಲ್ಲಿ ಪಟಾಕಿಗಳನ್ನು ಕೊಂಡ್ಕೋಬೇಕು ಅಂತ ಹೇಳ್ತಂದರೆ ಭಾಳ ಕಷ್ಟ ಆಗ್ತಾಯಿತ್ತು ನಮಗೆ. ಮನೆಯಲ್ಲಿ ಸಾಕಷ್ಟು ಬಡತನ ಇರ್ತಿತ್ತು. ಹಾಗಾಗಿ ಅವರು ಹಣವನ್ನು ತೊಗೊಂಡೋಗಿ ಪಟಾಕಿ ಕೊಂಡ್ಕೊಂಡು ಸುಟ್ಟಾಕ್ತೀಯಲ್ಲ, ಅದಕ್ಕೆ ಯಾಕೆ ಬೇಕು, ಖರ್ಚು ಮಾಡಬೇಡ, ಹೀಗೆಲ್ಲ ಹೇಳೋರು. ಆದರೂ ಹಠ ಬೇಕು ಅಂತ ತುಂಬ ಚೌಕಾಸಿ ಮಾಡಿದ ಮೇಲೆ ₹1 ಕೊಡೋರು. ಆ ₹1 ಏನೆಲ್ಲ ಪಟಾಕಿಗಳು ಬರ್ತಾ ಇತ್ತು, 2 ಭೂಚಕ್ರ, 2 ವಿಷ್ಣು ಚಕ್ರ, 1 ಪ್ಯಾಕೆಟು ಸುರ್ಸುರು ಬತ್ತಿ, 1 ಬೆಂಕಿ ಪಟ್ಟಣ, 2 ಕುದುರೆ ಪಟಾಕಿ ಸರ, 1 ಆಟಂ ಬಾಂಬ್, ಇಷ್ಟು ₹1 ಬರೋದು. ಅದನ್ನು ಭಾಳ ಲೆಕ್ಕಾಚಾರ ಮಾಡಿ ಸುಡ್ತಾ ಇದ್ವಿ ನಾವು. ಹೀಗೆ ಲೆಕ್ಕಾಚಾರ ಮಾಡಿ ಸುಡೋರಿಗೆ ಅಲ್ಲಿ ಕೆರೆ ಹತ್ತಿರ, ಚಿಕ್ಕ ಕೆರೆಯಲ್ಲಿ ತೆಪ್ಪೋತ್ಸವದ ಸಂದರ್ಭದಲ್ಲಿ ಹಾರಿಸ್ತಾ ಇದ್ದಂಥ ಆ ರಾಕೆಟ್ಗಳು, ಬಣ್ಣ ಬಣ್ಣದ ಚಿತ್ತಾರಗಳು ಏನು ಬಾನಲ್ಲಿ ಮೂಡ್ತಾ ಇದ್ವು, ನಮ್ಮನ್ನು ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ವು. ಇನ್ನೂ ಒಂದು ಖುಷಿ ಅಂದರೆ ಮೇಲ್ಗಡೆ ಅಲ್ಲೊಂದು ರಾಕೆಟ್ ಹೋಗಿ ಹೂಗಳನ್ನು ಬಿಟ್ಟು ಕೂಡಲೇ ಅದರ ಪ್ರತಿಫಲ ನೀರಲ್ಲಿ ಕಾಣೋದು. ಹಾಗಾಗಿ ಆಕಾಶವನ್ನು ನೋಡಬೇಕಾ, ನೀರನ್ನು ನೋಡಬೇಕಾ ಗೊಂದಲ. ಸೊ ಮೇಲೆ ಕೆಳಗೆ ನೋಡ್ತಾ ಕುತ್ತಿಗೆ ನೋವು ಬರೋದು. ಅಷ್ಟು ಸೊಗಸಾಗಿ ಇರ್ತಾಯಿತ್ತು. ಇದು ನನ್ನ ಬಾಲ್ಯದ ಮಲ್ಲೇಶ್ವರದ ನೆನಪುಗಳಲ್ಲಿ ಬಹಳ ಮುಖ್ಯವಾದದ್ದು. ಈ ನೆನಪನ್ನು ಬಿಟ್ಟರೆ ಈ ಮಲ್ಲೇಶ್ವರದಲ್ಲಿ ನನ್ನನ್ನು ತುಂಬ ಆಕರ್ಷಿಸಿದ್ದು ಅಂದರೆ ಇಲ್ಲಿದ್ದಂಥ ಓದುವ ಸೌಲಭ್ಯ. ನನ್ನ ಗೆಳೆಯ ಒಬ್ಬ ಇದ್ದ, ಅಶೋಕ್ ಜೀರಿಗೆ ಅಂತ. ಆತನ ತಂದೆ ಶಿವಪ್ಪ ಜೀರಿಗೆ ಅಂತ ಮಲ್ಲೇಶ್ವರದ 11ನೇ ಕ್ರಾಸಲ್ಲಿ ಜೀರಿಗೆ ವ್ಯಾಯಾಮ ಶಾಲೆ ಇತ್ತು. ಅಲ್ಲಿ ಸುತ್ತಮುತ್ತಲಿದ್ದಂಥ ಅನೇಕ ಯುವಕರು ಬಂದು ಇಲ್ಲಿ ವ್ಯಾಯಾಮವನ್ನು ಮಾಡ್ತಾಯಿದ್ರು. ಮಲ್ಲೇಶ್ವರದ ಆಟದ ಮೈದಾನ ಅಂತ ಹೇಳಿದ್ನಲ್ಲ, ಅಲ್ಲೂ ಸಹ ವ್ಯಾಯಾಮ ನಡೆಸುವ ಒಂದು ಅನುಕೂಲತೆ ಇತ್ತು. ಸಂಜೆ ಹೊತ್ತು ಅನೇಕ ಜನ ಬಂದು ಅಲ್ಲಿ ಡಂಬಲ್ಸ್ಗಳನ್ನು ಎತ್ತುತ್ತಾ, ಆ ತೂಗುಗಳನ್ನು ಎತ್ತುತ್ತಾ ವ್ಯಾಯಾಮ ಮಾಡೋರು. ಇಲ್ಲಿ ಈ ಜೀರಿಗೆ ಶಿವಪ್ಪನವ್ರು ಯಾರಿದ್ರೋ ಅವ್ರ ಮಗ ಅಶೋಕ ಜೀರಿಗೆ ಇದ್ನಲ್ಲ, ಅವನು ನಮಗೆ ಓದುವ ರುಚಿಯನ್ನು ಮೊದಲ ಬಾರಿಗೆ ಹತ್ತಿಸ್ತವನು. ಅವರ ಗ್ರಂಥಾಲಯಕ್ಕೆ ಬರ್ತಾ ಇದ್ದಂಥ ಚಂದಮಾಮಗ, ಬಾಲಮಿತ್ರ ಮುಂತಾದ ಪತ್ರಿಕೆಗಳನ್ನು ಮತ್ತು ಅವರ ಗ್ರಂಥಾಲಯದಲ್ಲಿದ್ದಂಥ ಪುಸ್ತಕಗಳನ್ನೆಲ್ಲ ತಂದು ಕೊಡೋನು ನಮಗೆ. ನಾನು ಮೈನ್ ಮಿಡ್ಲ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಆ ಪುಸ್ತಕ ಬಂತು ಅಂದರೆ ಹಿಂದಿನ ಬೆಂಚಿಗೆ ಹೋಗಿ ಅಲ್ಲಿ ಮುಂದೆ ಪಾಠ ಮಾಡೋರು, ಹಿಂದೆ ನಾವು ಕತೆ ಪುಸ್ತಕ ಓದ್ತಾ ಇದ್ವಿ. ಹೀಗೆ ಓದುವ ಹುಚ್ಚು ನನ್ನ ಗೆಳೆಯನಿಂದ ಆರಂಭ ಆದದ್ದು. ಮೊದಲು ನಾನು ಓದಿದಂಥ ಕಾದಂಬರಿ ಅಂದರೆ ಕಳಸಾಪುರದ ಹುಡುಗರು ಅಂತ ಮತಿಘಟ್ಟ ಕೃಷ್ಣಮೂರ್ತಿಯವರು ಬರೆದಿರೋದು. ಬಹಳ ಸೊಗಸಾದ ಕಾದಂಬರಿ, ಮಕ್ಕಳಿಗಾಗಿ ಬರೆದಿರುವಂಥದ್ದು. 2 ಮಕ್ಕಳ ಗುಂಪುಗಳ ನಡುವೆ ನಡೆಯುವಂಥ ಒಂದು ಸ್ಪರ್ಧೆ, ಮತ್ತು ಅಲ್ಲಿ ಬರುವಂಥ ದೆವ್ವದ ಮನೆ ಅಂತ ಬರುತ್ತೆ. ಅಲ್ಲಿ ಬಹಳ ರೋಚಕವಾದ ಪ್ರಸಂಗ. ದೆವ್ವ ಇದೆ ಅಂತ ಊರವರೆಲ್ಲ ಹೆದರ್ಕೊಂಡಿದ್ದಾಗ ಈ ಹುಡುಗರು ಸೇರಿಕೊಂಡು ವಾಸ್ತವದಲ್ಲಿ ಅಲ್ಲಿ ದೆವ್ವ ಇಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ಮೋಸ ಮಾಡ್ತಾ ಜನರನ್ನು ತನ್ನ ಬೇಳೆ ಬೇಯಿಸ್ಕೊಳ್ತಾ ಇರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಹುಡುಗರು ಕಂಡು ಹಿಡಿತಾರೆ.
ಇದು ನಮಗೆ ಏನು ಸ್ಫೂರ್ತಿಯನ್ನು ಕೊಡುತ್ತು ಅಂದರೆ, ನಿಜಕ್ಕೂ ದೆವ್ವಗಳಿಲ್ಲ ಅನ್ನೋ ತೀರ್ಮಾನಕ್ಕೆ ಆ ಕ್ಷಣದಲ್ಲೇ ನಾನು ಬಂದುಬಿಟ್ಟೆ. ಈ ಸ್ಯಾಂಕಿ ಟ್ಯಾಂಕ್ ಅಂತ ನಾನು ಏನು ಹೇಳಿದೆ, ಕನ್ನಡದಲ್ಲಿ ಗಂಧದ ಕೋಟಿ ಕೆರೆ ಅಂತ ಕರೀತಾರೆ ಅದನ್ನು. ಇಲ್ಲಿಗೆ ಹೋಗಿ ಈಜು ಕಲಿಯೋ ಆಸೆ, ದುಡ್ಡು ಕಾಸು ಏನು ಕೊಡಬೇಕಾಗಿರಲಿಲ್ಲ. ಆದರೆ ಅಲ್ಲಿ ಹೋಗಿ ಕಲಿಬೇಕು ಅಂದರೆ ಮನೆಯಲ್ಲಿ ಒತ್ತಡ, ಅಲ್ಲಿ ದೆವ್ವಗಳಿದೆ ಹೋಗಬೇಡ ಅಂತ. ದೆವ್ವಗಳಿದೆ ಅನ್ನೋ ಪುರಾವೆ ಪುಕಾರೋ ಯಾಕೆ ಅಲ್ಲಿ ಬಂತು ಅಂತ ಹೇಳ್ತಂದರೆ, SSLC ಫಲಿತಾಂಶ ಬರ್ತಾ ಇದ್ದ ಹಾಗೆ 10-15 ಹುಡುಗರಲ್ಲಿ ಸಾಯ್ತಾಯಿದ್ರು. ಪರೀಕ್ಷೆಯಲ್ಲಿ ನಪಾಸಾದರು ಅಂತ ಹೇಳ್ತಂದರೆ ನೇರವಾಗಿ ಈ ದೊಡ್ಡ ಕೆರೆಗೆ ಬಂದು, ದೊಡ್ಡ ಕೆರೆ ಅಂತ ಕರೀತಾ ಇದ್ರು ಅದನ್ನು, ದೊಡ್ಡ ಕೆರೆಗೆ ಬಂದು ಅಲ್ಲಿ ಸಾಯೋದು. ಹಾಗಾಗಿ ಈ ಸುತ್ತಮುತ್ತಲೂ ಪೊಲೀಸಿನ ವಿಶೇಷ ಪಹರೆಯನ್ನು ಆನಂತರದ ದಿನಗಳಲ್ಲಿ ಹಾಕೋದಕ್ಕೆ ಶುರು ಮಾಡಿದ್ರು. ಆದರೆ ತುಂಬ ಹುಡುಗರು ಸತ್ತಿದ್ದಾರೆ ಅಲ್ಲಿ. ಹಾಗಾಗಿ ನಮ್ಮ ತಾಯಿ ಅಲ್ಲಿಗೆ ಹೋಗಬೇಡ, ದೆವ್ವ ಇರುತ್ತೆ, ಅದು ನಿನ್ನನ್ನು ಹಿಡ್ಕೊಳ್ಳುತ್ತೆ. ಹಾಗಾಗಿ ದೊಡ್ಡ ಕೆರೆಯಲ್ಲಿ ಈಜು ಕಲಿಯೋದಕ್ಕೆ ಬಿಡಲೇ ಇಲ್ಲ. ಚಿಕ್ಕ ಕೆರೆಯಲ್ಲಿ ಈಜು ಕಲಿಯೋಕ್ಕೆ ದುಡ್ಡಿರಲಿಲ್ಲ. ದೊಡ್ಡ ಕೆರೆಯಲ್ಲಿ ಹೋಗಿ ಕಲಿಯೋಣ ಅಂದರೆ ದೆವ್ವಗಳ ಕಾಟ. ಹಾಗಾಗಿ ಈಜು ಕಲಿಯೋಕ್ಕಾಗಲೇ ಇಲ್ಲ ಕೊನೆಗೂ ನನಗೆ. ಈ ಒಂದು ಕೆರೆಯಲ್ಲಿ ದೆವ್ವಗಳಿದೆ ಅನ್ನೋದನ್ನು ಏನು ನಮ್ಮಮ್ಮ ಹೆದರಿಸಿದ್ರು, ಅದನ್ನು ಪರೀಕ್ಷೆ ಮಾಡಿ ನೋಡಬೇಕು ಅಂತ. ಈ ಕಳಸಾಪುರದ ಹುಡುಗರು ಇತ್ಯಾದಿಗಳನ್ನೆಲ್ಲ ಓದಿ ದೆವ್ವ ಇಲ್ಲ ಅನ್ನೋದು ಬಂದುಬಿಟ್ಟಿತ್ತು ನನ್ನ ಮನಸ್ಸಿಗೆ. ಹಾಗಾಗಿ ದೆವ್ವ ಇದೆಯಾ ನೋಡಿಬಿಡೋಣ ಅಂತ ಹೇಳಿ ಅದೆಷ್ಟು ರಾತ್ರಿಗಳನ್ನು ಈ ದೊಡ್ಡ ಕೆರೆಯಲ್ಲಿ ಕಳೆದಿದ್ದೀವೋ ಗೊತ್ತಿಲ್ಲ. ರಾತ್ರಿ 12 ಗಂಟೆ 1 ಗಂಟೆ ನಾನು ನನ್ನ ಗೆಳೆಯರು ಅನೇಕ ಸಲ ನಾನೊಬ್ಬನೇ, ಜೊತೆಲಿದ್ದರೆ ದೆವ್ವ ಬರೋಲ್ಲ, ಒಬ್ಬನಿದ್ರೆ ಬರುತ್ತಾ ನೋಡೋಣ ಅಂತ ಒಬ್ಬನೇ ಹೋಗಿ ಕೂತ್ಕೊಂಡದ್ದು ಉಂಟು. ಅಂಥ ದಿನಗಳೆಲ್ಲ ನಮ್ಮ ತಾಯಿ ಜೊತೆ ತುಂಬ ಜಗಳ ಆಗೋದು. ಆದರೆ ಇವತ್ತು ನನಗೆ ಅನ್ನಿಸ್ತಾ ಇದೆ, ಆಕೆಗೆ ಅಷ್ಟೆಲ್ಲ ನಾವು ನೋವು ಕೊಡಬಾರ್ದಾಗಿತ್ತು ನಾನು ಅಂತ, ನನ್ನ ಹಠ ಎಲ್ಲ ಅಷ್ಟು ಮಾಡಬಾರ್ದಾಗಿತ್ತು ಅಂತ. ಆದರೆ ಆಗಿನ ದಿನಗಳೇ ಒಂದು ರೀತಿ ಇತ್ತು. ಏನು ಸಿಕ್ಕಿದ್ರೂ ಅದನ್ನು ಪರೀಕ್ಷೆ ಮಾಡಬೇಕು, ನಿಜ ವಿಷಯ ತಿಳ್ಕೋಬೇಕು, ವಾಸ್ತವವನ್ನು ಅರಿಬೇಕು. ಇರೋದೆಲ್ಲ ಮೂಢನಂಬಿಕೆಗಳು ತುಂಬ ಇವೆ ನಮ್ಮ ಸಮಾಜದಲ್ಲಿ, ಅವುಗಳನ್ನೆಲ್ಲ ಒಡಿಬೇಕು. ಹೀಗೆಲ್ಲ ಏನೋ ಒಂದು ಉತ್ಸಾಹ ಹುಮ್ಮಸ್ಸಿರ್ತಾಯಿತ್ತು. ಹಾಗಾಗಿ ಸ್ಯಾಂಕಿ ಟ್ಯಾಂಕಲ್ಲಿ ಹೋಗಿ ತುಂಬ ಈ ದೆವ್ವಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇದುವರೆಗೂ ದೆವ್ವದ ಯಾವುದೇ ಅನುಭವ ನನಗೆ ಆಗಿಲ್ಲ. ಓದಿನ ಬಗ್ಗೆ ಹೇಳ್ತಾ ಇದ್ದೆ. ಈ ಜೀರಿಗೆ ಪುಸ್ತಕ ಭಂಡಾರ ಅದರ ಬಗ್ಗೆ ಹೇಳಿದೆ. ಗುಪ್ತಾ ಸರ್ಕ್ಯುಲೇಟಿಂಗ್ ಲೈಬ್ರರಿ ಅಂತ ಒಂದು ಇತ್ತು ಆಗ ಮಲ್ಲೇಶ್ವರದಲ್ಲಿ. ಗಾಂಧಿ ಸಾಹಿತ್ಯ ಸಂಘ ಇರ್ತೀವಿ, ಇಲ್ಲೆಲ್ಲ ಓದೋದಕ್ಕೆ ಅವಕಾಶ ಸಿಗ್ತಾಯಿತ್ತು ನಮಗೆ. ಆದರೆ ಮುಖ್ಯವಾಗಿ ನನಗೆ ಆ ಸಿಟಿ ಸೆಂಟ್ರಲ್ ಲೈಬ್ರರಿ ತುಂಬ ನನಗೆ ಓದೋದಕ್ಕೆ, ನಾನು ಈ ಒಂದು ಮಟ್ಟವನ್ನು ಮುಟ್ಟೋದಕ್ಕೆ ಕಾರಣವಾದದ್ದು ಸಿಟಿ ಸೆಂಟ್ರಲ್ ಲೈಬ್ರರಿ. 4ನೇ ಮುಖ್ಯ ರಸ್ತೆಯಲ್ಲಿ ಇತ್ತದು ಸಿಟಿ ಸೆಂಟ್ರಲ್ ಲೈಬ್ರರಿ. ಪ್ರಶಾಂತವಾದ ಸ್ಥಳ. 1 ಗಂಟೆಗೆ 1 ಸ್ಕೂಟ್ರೂ ಬರೋಲ್ಲ, ಅಷ್ಟು ನಿಶ್ಶಬ್ದತೆ ಅಲ್ಲಿ. ಆಟೋಗಳೆಲ್ಲ ಅಷ್ಟು ತೊಂದರೆ ಕೊಡ್ತಿರಲಿಲ್ಲ ಆಗಿನ ದಿನಗಳಲ್ಲಿ. ಹಾಗಾಗಿ ಬೆಳಗ್ಗೆ ಒಂದು ಸಲ ತಿಂಡಿ ತಿಂದುಕೊಂಡು ಲೈಬ್ರರಿಯಲ್ಲಿ ಹೋಗಿ ಕೂತ್ಕೊಂಡ್ರೆ ಮಧ್ಯಾಹ್ನ ಊಟ ಇಲ್ಲ. ಲೈಬ್ರರಿ ಮುಚ್ಚುವ ಸಮಯ ಬಂದು ಆತ ಹೇಳಬೇಕು, ಲೈಬ್ರರಿ ಮುಚ್ಚೋ ಹೊತ್ತಾಯ್ತಪ್ಪ, ಪುಸ್ತಕ ಇಟ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗು, ನಾಳೆ ಬೇಕಾದ್ರೆ ಬಂದು ಇದನ್ನು ತೆಗೆದಿಡಲ್ಲ, ಇದೇ ಮೇಜಿನ ಮೇಲೇ ಇರುತ್ತೆ, ನೀನು ಮತ್ತೆ ನಿನ್ನ ಓದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಹೀಗೆ ಗ್ರಂಥಪಾಲಕರು ಹೇಳಿದ ಮೇಲೆ ಆ ಸ್ಥಳ ಬಿಟ್ಟು ಹೊರಗಡೆ ಹೋಗ್ತಾಯಿದ್ದೆ. ಹೀಗೆ ಅದೆಷ್ಟು ದಿನಗಳನ್ನು ನಾನು ಲೈಬ್ರರಿಯಲ್ಲಿ ಕಳೆದಿದ್ದೀನೋ ಗೊತ್ತಿಲ್ಲ. ಲೈಬ್ರರಿಯಲ್ಲಿ ನಾನು ಓದದೇ ಇರುವಂಥ ಪುಸ್ತಕ ಯಾವುದೂ ಇರ್ತಿರಲಿಲ್ಲ. ವಿಜ್ಞಾನ ಮತ್ತು ಸಾಹಿತ್ಯ ಎರಡೂ ಪುಸ್ತಕಗಳನ್ನು ಸರಿ ಸಮಾನವಾಗಿ ಓದ್ಕೊಂಡು ಬಂದೆ. ಹಾಗಾಗಿ ಇವತ್ತು ಥಟ್ಟಂತ ಹೇಳಿ ಕಾರ್ಯಕ್ರಮ ಇವತ್ತು 3,000 ಕಂತುಗಳನ್ನು ಮುಗಿಸಿದೆ. 37,000 ಪ್ರಶ್ನೆಗಳನ್ನು ನಾನು ರೂಪಿಸಿದ್ದೇನೆ. ಒಂದು 45,000 ಪುಸ್ತಕಗಳನ್ನು ಬಹುಮಾನ ರೂಪದಲ್ಲಿ ಕೊಟ್ಟಿದ್ದೇನೆ. ಅಂದರೆ ಅದರ ಹಿಂದೆ ಈ ಸಿಟಿ ಸೆಂಟ್ರಲ್ ಲೈಬ್ರರಿ, ಈ ಲೈಬ್ರರಿಯಲ್ಲಿದ್ದಂಥ ಪುಸ್ತಕಗಳು, ಅಂದು ಕಲಿತ ಅರಿವು ಏನಿತ್ತು, ಪುಸ್ತಕದ ಪ್ರೀತಿ ಏನು ಬಂತು, ಅದು ಮುಖ್ಯವಾದ ಕಾರಣ. ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ದೂರದರ್ಶನದಲ್ಲಿ ಮಾತುಕತೆ ನಡೆದಾಗ, ಏನು ಬಹುಮಾನ ಕೊಡಬೇಕು ಅಂದಾಗ ಮೊದಲಿಂದಲೂ ಪುಸ್ತಕಗಳನ್ನು ಇಷ್ಟಪಡ್ತಾ ಇದ್ದ ನಾನು ಈ ಹೊಸ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಹೇಳಿದೆ. ಪ್ರತಿ ಸರಿ ಉತ್ತರಕ್ಕೂ ಒಂದು ಕನ್ನಡ ಪುಸ್ತಕವನ್ನು ಬಹುಮಾನವಾಗಿ ಕೊಡೋಣ. ಹೀಗೆ ಹೇಳಿದಾಗ ಅವ್ರಿಗೂ ತುಂಬ ಇಷ್ಟವಾಯಿತು ದೂರದರ್ಶನದ ಅಧಿಕಾರಿಗಳಿಗೆ. ಹಾಗಾಗಿ ಆವತ್ತಿಂದ ಪ್ರತಿ ಒಂದು ಸರಿ ಉತ್ತರಕ್ಕೂ ಒಂದೊಂದು ಪುಸ್ತಕ ಕೊಡೋ ಈ ಹೊಸ ಪದ್ಧತಿಯನ್ನು ಆರಂಭಿಸಿದ್ವಿ. ಇಡೀ ಭಾರತದಲ್ಲಿ ಎಲ್ಲೂ ಸಹ ಈ ರೀತಿಯಾದ ಒಂದು ಕ್ವಿಜ್ ಕಾರ್ಯಕ್ರಮ ನಡೀತಾ ಇಲ್ಲ. ಕನ್ನಡ ಪುಸ್ತಕಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಜನಪ್ರಿಯಗೊಳಿಸೋದಕ್ಕೆ,
ಚಂದನ ವಾಹಿನಿ ಪ್ರಯತ್ನಿಸ್ತಾ ಇದೆಯಲ್ಲ, ಅದು ಖುಷಿ. ಎಲ್ಲೋ ಒಂದು ಕಡೆಗೆ ಪರೋಕ್ಷವಾಗಿ ನಾನೂ ಕಾರಣ ಆಗಿದ್ದೇನಲ್ಲ ಅನ್ನುವ ಒಂದು ತೃಪ್ತಿಯೂ ನನಗಿದೆ. ಹಾಗಾಗಿ ನನ್ನ ಓದಿನ ಹಿನ್ನೆಲೆಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ, ಆರೋಗ್ಯ ಕೃತಿಗಳನ್ನು ಬರೆಯೋದಕ್ಕೆ ಈ ಸಿಟಿ ಸೆಂಟ್ರಲ್ ಲೈಬ್ರರಿ ತುಂಬ ಕಾರಣ ಆಗಿದೆ. ಈಗ ಸಿಟಿ ಸೆಂಟ್ರಲ್ ಲೈಬ್ರರಿ ಈಗ ಮಲ್ಲೇಶ್ವರದ 2ನೇ ಮುಖ್ಯ ರಸ್ತೆಗೆ ಬಂದಿದೆ. ಇಲ್ಲೂ ಸಹ ಸಮಯ ಸಿಕ್ಕಿದ್ರೆ ಬರ್ತದೆ. ಆದರೆ ಓದನ್ನು ಇವತ್ತು ನಿಲ್ಲಿಸಿಲ್ಲ. ನನ್ನ ಹವ್ಯಾಸ ಏನಂದರೆ ಪುಸ್ತಕ ಕೊಂಡ್ಕೊಳ್ಳೋದು. ಇವತ್ತಿಗೂ ಸಹ ಪುಸ್ತಕಗಳನ್ನು ಕೊಂಡ್ಕೋತೇನೆ, ಓದ್ತೇನೆ. ಕಾರ್ಯಕ್ರಮದಲ್ಲಿ ಪುಸ್ತಕಗಳನ್ನೇ ತೋರಿಸ್ತಾ ಬಂದಿದ್ದೇನೆ. ಇದೆಲ್ಲ ಮಲ್ಲೇಶ್ವರದ ಬಾಲ್ಯದ ಒಂದು ಮಾತನ್ನು ಇಲ್ಲಿ ನಾನು ಕೃತಜ್ಞತೆಯಿಂದ ಸ್ಮರಿಸ್ಕೋಬೇಕಾಗುತ್ತೆ. ಮಾತನಾಡೋ ಕಲೆ ಹೇಗೆ ಗೊತ್ತಾಯಿತು ನಿಮಗೆ? ನಿಮ್ಮ ಕನ್ನಡ ಚೆನ್ನಾಗಿರುತ್ತೆ, ಶುದ್ಧವಾಗಿ ಮಾತಾಡ್ತೀರಾ, ಸರಳವಾಗಿ ಮಾತಾಡ್ತೀರಾ, ನೀವು ಹೇಳಿದ್ದು ಅಷ್ಟೂ ಅರ್ಥವಾಗುತ್ತೆ ನಮಗೆ. ಇಂಥದ್ದು ಅರ್ಥವಾಗಲಿಲ್ಲ ಅನ್ನೋ ಪ್ರಶ್ನೆಯೇ ಬರೋಲ್ಲ. ನಿಮ್ಮ ಭಾಷಣವನ್ನು ಕೇಳ್ತಾ ಇದ್ದರೆ ಸಮಯ ಉರುಳು ಹೋಗೋದೇ ಗೊತ್ತಾಗಲ್ಲ. ಹೇಗೆ ನಿಮಗೆ ಈ ಒಂದು ಕಲೆ ಸಿದ್ಧಿಸ್ತು ಅಂತ ಅನೇಕ ಜನ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನಾನು ಇಬ್ಬರ ಹೆಸರನ್ನು ತಗೊಳ್ಳೇಬೇಕಾಗುತ್ತೆ. ಒಂದು JP ರಾಜರತ್ನಂ, ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್. JP ರಾಜರತ್ನಂ ಅವರು ಮಲ್ಲೇಶ್ವರದ ಗಾಂಧಿ ಸಾಹಿತ್ಯ ಸಂಘ ಏನಿದೆ ಅಲ್ಲಿ ಉಪನ್ಯಾಸಗಳನ್ನು ಕೊಡೋರು. ನಾನು ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ಆಟದ ಮೈದಾನ ಕಾಕಾ ಗ್ರೌಂಡ್ಸ್ ಇರ್ತಿತ್ತು, ಅಲ್ಲಿ ಮುಖ್ಯ ಆಟದ ಮೈದಾನ ಇರ್ತಿತ್ತು. ಅಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಹೊರಗಡೆ ಕಪ್ಪು ಹಲಗೆಯಲ್ಲಿ ಬರೆದಿರೋರು, ಇವತ್ತು ರಾಜರತ್ನಂ ಅವರ ಭಾಷಣ ಇದೆ ಅಂತ. ಆಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನಲ್ಲಿನಲ್ಲಿ ಕೈಕಾಲು ತೊಳ್ಕೊಂಡು ನೇರವಾಗಿ ಬಂದು ಇಲ್ಲಿ ಸಾಹಿತ್ಯ ಸಂಘದಲ್ಲಿ ಕೂತ್ಕೊಂಡಾಗ ರಾಜರತ್ನಂ ಅವರ ಭಾಷಣವನ್ನು ಕೇಳ್ತಾ ಇದ್ವಿ. ರಾಜರತ್ನಂ ಏನು ಮಾತಾಡ್ತಾ ಇದ್ರು ಅನ್ನೋದು ಅರ್ಥವಾಗ್ತಿರಲಿಲ್ಲ ನನಗೆ. ಆದರೆ ನಾನು ಗಮನಿಸ್ತಾ ಇದ್ದದ್ದು ಏನು ಅಂದರೆ, ಅವರು ಹೇಗೆ ಮಾತಾಡ್ತಾ ಇದ್ದಾರೆ, ಅಕ್ಷರಗಳನ್ನು ಹೇಗೆ ಉಚ್ಚಾರ ಮಾಡ್ತಾ ಇದ್ದಾರೆ, ಒಂದು ಶಬ್ದ ಮತ್ತೊಂದು ಶಬ್ದಕ್ಕೂ ನಡುವೆ ಅಂತರವನ್ನು ಹೇಗೆ ಕಾದಿಟ್ಕೋತಾರೆ, ಮತ್ತು ಹೇಗೆ ಅವರು ವೇಗವನ್ನು ಕಾದಿಟ್ಕೋತಾರೆ ಅಂತ. ಈಗ ನಾವು ಮಾತಾಡಬೇಕಾದ್ರೆ ಕೆಲವು ಸಲ ವೇಗವಾಗಿ ಮಾತಾಡ್ತೇವೆ, ಕೆಲವು ಸಲ ನಿಧಾನವಾಗಿ ಮಾತಾಡ್ತೇವೆ, ಒಂದು ಲೆಕ್ಕ ಇರೋಲ್ಲ ನಮಗೆ. ಆದರೆ ಭಾಷಣ ಅಥವಾ ಮತ್ತೊಬ್ಬರ ಜೊತೆ ಮಾತುಕತೆ ಆಡುವಾಗ ನಾವು ಹೇಳಿದ್ದೆಲ್ಲ ಅವ್ರಿಗೆ ಅರ್ಥವಾಗಬೇಕು ಅಂದರೆ ಹೇಗೆ ಮಾತಾಡಬೇಕು ಅನ್ನೋ ಕಲೆನ ಅವರನ್ನು ನೋಡಿ ಕಲಿತೆ ನಾನು. ರಾಜರತ್ನಂ ಅವರ ಭಾಷಣ ಅಂದರೆ ಕಂಚಿನ ಕಂಠ ಅಂತ ಕರೀತಾರೆ. ಅವರ ಭಾಷಣ ಕೇಳಿದವ್ರಿಗೆಲ್ಲ ಗೊತ್ತಿರುತ್ತೆ ಅವರು ಎಷ್ಟು ಚೆನ್ನಾಗಿ ಕನ್ನಡವನ್ನು ಮಾತಾಡ್ತಾ ಇದ್ರು ಅಂತ. ಅಲ್ಲಿಂದ ನಾನು ಮೂಲತಃ ಕಲಿತದ್ದು. ಎರಡನೇದು ಚಲನಚಿತ್ರಗಳಲ್ಲಿ ರಾಜ್ಕುಮಾರ್ ಅವರು ಒಪ್ಪಿಸ್ತಾ ಇದ್ದಂಥ ಸಂಭಾಷಣಾ ಶೈಲಿ. ಅನೇಕ ಚಿತ್ರಗಳಲ್ಲಿ ಆ ಸಂಭಾಷಣೆ ಏನೋ ಯಾವ ಸಂದರ್ಭದಲ್ಲಿ ಬಂದಿದೆ, ಏನು ಮಾತಾಡ್ತಿದ್ದಾರೆ ಇದು ನಂಗೆ ಅರ್ಥವಾಗ್ತಾ ಇರಲಿಲ್ಲ. ಆತ ಹೇಗೆ ಮಾತಾಡ್ತಾ ಇದ್ದಾನೆ, ಮುಖಭಾವ ಹೇಗೆ ಬರ್ತಾ ಇದೆ, ಮತ್ತು ಧ್ವನಿಯನ್ನು ಹೇಗೆ ಏರಿಳಿಸ್ತಾ ಇದ್ದಾನೆ, ಅಕ್ಷರಗಳನ್ನು ಹೇಗೆ ಉಚ್ಚಾರ ಮಾಡ್ತಿದ್ದಾನೆ, ಇದನ್ನು ಗಮನಿಸ್ತಾ ಇದೆ. ಹೀಗೆ ಇವರಿಬ್ಬರೂ ಸಹ ಒಂದು ಲೆಕ್ಕದಲ್ಲಿ ದ್ರೋಣಾಚಾರ್ಯರಂತಹ ಗುರುಗಳು, ರಾಜರತ್ನಂ ಮತ್ತು ರಾಜ್ಕುಮಾರ್ ಅವರು. ಅವರ ಕನ್ನಡವನ್ನು ಕೇಳಿ ನಾನು ನನ್ನ ಕನ್ನಡವನ್ನು ರೂಪಿಸ್ಕೊಂಡೆ. ಹಾಗಾಗಿ ಆ ಗುರುಗಳಿಗೆ ನೇರವಾಗಿ ಎಲ್ಲೋ ಕೃತಜ್ಞತೆ ಸಲ್ಲಿಸೋಕ್ಕೆ ಆಗಲಿಲ್ಲ. ಕೊನೆಯ ಪಕ್ಷ ಈ ಮೂಲಕ ಆದರೂ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಲ್ಲೇಶ್ವರ ಅಂದ ಕೂಡಲೇ ನನಗೆ ಜ್ಞಾಪಕ ಬರೋದು ಇಲ್ಲಿ ಒಂದಾನೊಂದು ಕಾಲದಲ್ಲಿ ಇದ್ದಂಥ ದಟ್ಟವಾದ ಮರಗಳು. ಈ ಮರಗಳ ವಿಶೇಷ ಏನು ಅಂದರೆ, ಬೆಳಗ್ಗೆ ಮತ್ತು ಸಂಜೆ ನಾವು ಕೇಳ್ತಾ ಇದ್ದಂಥ ಹಕ್ಕಿಗಳ ಚಿಲಿಪಿಲಿ ಗಾನ. ಬೆಳಿಗ್ಗೆ ನಮಗೆ ಎಚ್ಚರ ಆಗ್ತಾ ಇದ್ದಿದ್ದೇ ಈ ಹಕ್ಕಿಗಳ ಶಬ್ದವನ್ನು ಕೇಳಿ. ನಮ್ಮ ತಾಯಿ ಎಚ್ಚರಗೊಳ್ತಾ ಇದ್ದಿದ್ದು ಹತ್ತಿರದಲ್ಲೇ ಇರುವಂಥ ಮೊಹಮ್ಮಡನ್ ಬ್ಲಾಕ್ ಏನಿದೆ ಅಲ್ಲಿ ಆಜಾನ್ 5 ಗಂಟೆಗೆ ಕೂಗೋ. ಆ ಆಜಾನ್ ಕೇಳಿ ನಮ್ಮಮ್ಮ ಓಹೋ ಆಗಲೇ ಆ ಮಸೀದಿಯಿಂದ ಶಬ್ದ ಬರ್ತಾ ಇದೆ, ಮೌಲ್ವಿಗಳು ಆಜಾನ್ ಮಾಡ್ತಾ ಇದ್ದಾರೆ ಅಂತ ಎದ್ದು ಅವರು ತಮ್ಮ ದೈನಂದಿನ ಕಾರ್ಯ ಆರಂಭಿಸೋರು. ನಮಗೆ ಎಚ್ಚರ ಆಗ್ತಾಯಿದ್ದು ಈ ಹಕ್ಕಿಗಳ ಚಿಲಿಪಿಲಿ ಗಾನದಿಂದ. ಹೆಚ್ಚು ಕಡಿಮೆ 6 ಗಂಟೆಗೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸ್ಕೊಂಡು 6:30 ಅಷ್ಟೊತ್ತಿಗೆ ನಾವು ಮಲ್ಲೇಶ್ವರದ 11ನೇ ಕ್ರಾಸಲ್ಲಿ ಇರುವಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ಇಲ್ಲಿ ಒಂದು ಸಂಸ್ಕೃತ ಪಾಠಶಾಲೆ ಇತ್ತು. ಅಲ್ಲಿ ನಾವು ಸಂಸ್ಕೃತವನ್ನು ಕಲಿತಾ ಇದ್ವಿ. ಸಂಪತ್ ಕುಮಾರಾಚಾರ್ ಅಂತ ಹೇಳಿ ಅಧ್ಯಾಪಕರಿದ್ದರು.
ಅವರು ನಮಗೆ ಸಂಸ್ಕೃತವನ್ನು ಕಲಿಸ್ಕೊಡ್ತಾಯಿದ್ರು. ಆ ಸಂಸ್ಕೃತ ಪಾಠವನ್ನು ಕಲಿತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಆ ದೇವಸ್ಥಾನದ ಮುಖ್ಯ ಆಕರ್ಷಣೆ ಏನು ಅಂತ ಹೇಳುತ್ತಂದರೆ ಅಲ್ಲಿ ಕೊಡ್ತಾ ಇದ್ದಂಥ ಸಕ್ಕರೆ ಪೊಂಗಲ್ ಮತ್ತು ಪುಳಿಯೋಗರೆ ಎಷ್ಟು ರುಚಿಯಾಗಿತ್ತು ಅಂದರೆ ಅದು ಇವತ್ತಿಗೂ ನೆನಪಲ್ಲಿದೆ. ಮತ್ತು ಅದಕ್ಕಿಂತಲೂ ರುಚಿಯಾದ ಮತ್ತೊಂದು ಪೊಂಗಲನ್ನು ಅಥವಾ ಪುಳಿಯೋಗರೆಯನ್ನು ತಿಂದ ನೆನಪು ಇವತ್ತಿಗೂ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಮನ್ನು ತಿದ್ದಿ ತೀಡೋದರಲ್ಲಿ ಈ ಮಲ್ಲೇಶ್ವರದ ದೇವಸ್ಥಾನಗಳು ತುಂಬ ಸಹಾಯ ಮಾಡಿದೆ. ಬೆಳಿಗ್ಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಒಂದಷ್ಟು ಸಂಸ್ಕೃತವನ್ನು ಕಲಿತು ನಂತರ ಶಾಲೆಗೆ ಹೋಗಿ ಶಾಲೆ ಮುಗಿಸ್ಕೊಂಡು ಆಟ ಎಲ್ಲ ಆಡಿ ಮನೆಗೆ ಬಂದ ಮೇಲೆ ನಮ್ಮಮ್ಮ ಹೇಳೋರು, ಬಾರೋ ಮಾರುಕಟ್ಟೆಗೆ ಹೋಗಿ ಬರೋಣ ಅಂತ. ನಮ್ಮಮ್ಮನ ಜೊತೆಯಲ್ಲಿ ಬರ್ತಾಯಿದ್ದೆ. ಮಾರುಕಟ್ಟೆಯಲ್ಲಿ ಒಂದಷ್ಟು ತರಕಾರಿ ಕೊಂಡ್ಕೊತಾ ಇದ್ವಿ. ಕೊಂಡ್ಕೊಂಡು ನೇರವಾಗಿ ಗಣಪತಿ ದೇವಸ್ಥಾನಕ್ಕೆ, ಗಣಪತಿ ದೇವಸ್ಥಾನದ ಪಕ್ಕದಲ್ಲೇ ಹನುಮಂತನ ದೇವಸ್ಥಾನ, ಎದುರುಗಡೆ ನವಗ್ರಹಗಳ ದೇವಸ್ಥಾನ. ಈ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಪಕ್ಕದಲ್ಲೇ ಇದ್ದಂಥ ರಾಮ ಮಂದಿರಕ್ಕೆ ಬರ್ತಾಯಿದ್ವಿ. ರಾಮ ಮಂದಿರ ಅವತ್ತಿನ ಸಾಂಸ್ಕೃತಿಕ ಕೇಂದ್ರ. ಅದು ಪ್ರತಿದಿನ ಸಂಜೆ ಒಂದಲ್ಲ ಒಂದು ಕಾರ್ಯಕ್ರಮ ಅಲ್ಲಿ ಇರೋದು. ಹರಿಕಥೆಗಳು ನಡೀತಾ ಇತ್ತು. ಮುಖ್ಯವಾಗಿ ಸಂಗೀತ ಕಚೇರಿಗಳು ಅಲ್ಲಿ ನಡೆಯೋದು. ಅಲ್ಲಿ ಕನಿಷ್ಠ 1 ಗಂಟೆ ಹೊತ್ತನ್ನಾದರೂ ಕಳೀತಾ ಇದ್ವಿ. ಹಾಗಾಗಿ ಬಾಲ್ಯದಲ್ಲಿ ಪರೋಕ್ಷವಾಗಿ ಈ ರಾಮಾಯಣ ಮಹಾಭಾರತದ ಕಥೆಗಳು ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇವುಗಳ ಅಭಿರುಚಿ ಬೆಳೆಯೋದಕ್ಕೆ ಸಾಧ್ಯವಾಯಿತು ನನಗೆ. ಸಂಗೀತವನ್ನು ಹಾಡಲಿಕ್ಕೆ ನನಗೆ ಬರೋಲ್ಲ, ಆದರೆ ಸಂಗೀತವನ್ನು ಕೇಳುವ ಒಂದು ಮನಸ್ಸನ್ನು ಅಂದಿನ ದಿನಗಳಲ್ಲೇ ಏನು ರೂಪಿಸ್ಕೊಂಡೆ ಅದನ್ನು ಇವತ್ತಿಗೂ ಸಹ ಉಳಿಸ್ಕೊಂಡು ಬಂದಿದ್ದೇನೆ. ಇವತ್ತಿಗೂ ಸಹ ಸಂಗೀತವನ್ನು ಕೇಳೋದು ಬಹಳ ಇಷ್ಟ. ಕಾರಲ್ಲಿ ಹೋಗಬೇಕಾದರೆ ಅಮೃತವರ್ಷಿಣಿ ಆ ವಾಹಿನಿ ಏನಿದೆ ಅದನ್ನು ಕೇಳೋಕ್ಕೆ ಇವತ್ತು ಖುಷಿ ಪಡ್ತೇನೆ. ಅದರಲ್ಲೂ ಅಮೃತವರ್ಷಿಣಿ ವಾಹಿನಿಯಲ್ಲಿ ವಾದ್ಯ ಸಂಗೀತ ಏನಾದರೂ ಬರ್ತಾ ಇದೆ ಅಂದರೆ ಅಷ್ಟು ಕೇಳ್ತೇನೆ ಅದನ್ನು. ಅಷ್ಟರ ಮಟ್ಟಿಗೆ ಒಂದು ಸಂಗೀತದಲ್ಲಿ ಆಸಕ್ತಿಯನ್ನು ಉಂಟು ಮಾಡೋದಕ್ಕೆ ಬಾಲ್ಯದಲ್ಲಿ ಕೇಳಿದಂತಹ ರಾಮ ಮಂದಿರದ ಕಚೇರಿಗಳು ಕಾರಣ ಆಗಿದೆ. ಮಲ್ಲೇಶ್ವರದಲ್ಲಿ ಇನ್ನೂ ಕೆಲವು ಒಳ್ಳೆಯ ದೇವಸ್ಥಾನಗಳಿದೆ. ರಾಯರ ಮಠ ಇದೆ, ಕನ್ಯಕಾಪರಮೇಶ್ವರಿ ದೇವಸ್ಥಾನ ಇದೆ, ಮಾರಿಗುಡಿ ಇದೆ. ಈ ಮಾರಿಗುಡಿ ಮತ್ತು ಕನ್ಯಕಾಪರಮೇಶ್ವರಿ ದೇವಸ್ಥಾನ ವಿಶೇಷವಾದ ದೇವಸ್ಥಾನಗಳು. ಇದು ಯಾಕಂದರೆ ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾದ ಅಲಂಕಾರಗಳನ್ನು ಮಾಡೋರು. ದೇವರಿಗೆ ಈ ನಮೂನೆಯ ಅಲಂಕಾರಗಳನ್ನು ಮಾಡಬಹುದು ಅನ್ನೋ ಪರಿಕಲ್ಪನೆಯೇ ಇಲ್ಲದಂಥ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಮಾಡ್ತಾ ಇದ್ದಂಥ ಆ ಅಲಂಕಾರಗಳನ್ನು ನೋಡಿದಾಗ ಎಲ್ಲೋ ನನ್ನ ಭಾವುಕ ಮನಸ್ಸು ಸ್ವಲ್ಪ ಜಾಗೃತವಾಗ್ತಾಯಿತ್ತು. ದೇವರನ್ನು ನೋಡಿದ್ದು ಕಡಿಮೆ, ದೇವರಿಗೆ ನಮಸ್ಕಾರ ಮಾಡಿದ್ದೂ ಕಡಿಮೆ, ಭಕ್ತಿಯಿಂದ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಿದ್ದು ಕಡಿಮೆ. ಆದರೂ ದೇವಸ್ಥಾನಕ್ಕೆ ತಪ್ಪದೆ ನಾನು ಹೋಗ್ತಾ ಇದ್ದದ್ದು ಅಲ್ಲಿನ ಅಲಂಕಾರವನ್ನು ನೋಡಲಿಕ್ಕೆ, ಅಲ್ಲಿನ ವರ್ಣ ವಿನ್ಯಾಸವನ್ನು ನೋಡಲಿಕ್ಕೆ. ನಾಣ್ಯಗಳ ಅಲಂಕಾರ ಮಾಡೋರು, ದೇವರಿಗೆ ನಾಣ್ಯಗಳನ್ನು ಹೇಗೆ ಇವರು ಅಂಟಿಸ್ತಾರೆ ಆ ತರಹ ಒಂದು ಕುತೂಹಲ ಬರ್ತಿತ್ತೇ ಹೊರತು ನನಗೆ ದೇವರ ಮೇಲೆ ಭಕ್ತಿ ಮೂಡ್ತಾ ಇದ್ದದ್ದು ಕಡಿಮೆ. ಕನ್ಯಕಾಪರಮೇಶ್ವರಿ ಮತ್ತು ಮಾರಿ ದೇವಸ್ಥಾನದಲ್ಲಿ ಸ್ಪರ್ಧೆಯ ಮೇಲೆ ಈ ಅಲಂಕಾರಗಳು ನಡೀತಾ ಇತ್ತು. ಕನ್ಯಕಾಪರಮೇಶ್ವರಲ್ಲಿ ದಾಳಿಂಬೆ ಅಲಂಕಾರನ, ಮಾರಿ ಗುಡಿಯಲ್ಲಿ ಇವತ್ತು ಕುಂಕುಮದ ಅಲಂಕಾರ, ಹೂಗಳ ಅಲಂಕಾರ. ಆ ಅಲಂಕಾರವನ್ನು ನಡೆಸೋದಕ್ಕೆ ಭಕ್ತಾದಿಗಳ ಸ್ಪರ್ಧೆ, ಆ ಸಂದರ್ಭಗಳಲ್ಲಿ ನಮಗೆ ದೊರೀತಾ ಇದ್ದಂಥ ಚರ್ಪು, ಇವೆಲ್ಲ ಆಕರ್ಷಣೆ ಇರ್ತಾಯಿತ್ತು. ಹಾಗಾಗಿ ನವರಾತ್ರಿ ಸಂದರ್ಭಗಳಲ್ಲಿ ಗಣೇಶನ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಕನ್ಯಕಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಅಲಂಕಾರ ನೋಡಿಕೊಂಡು ಅಲ್ಲಿಂದ ಮಾರಿಗುಡಿಗೆ ಬಂದು ಅಲ್ಲಿನ ಅಲಂಕಾರ ನೋಡಿಕೊಂಡು ಮನೆಗೆ ಹೋಗ್ತಾಯಿದ್ವಿ. ಹಾಗಾಗಿ ಈ ದೇವಸ್ಥಾನಗಳು ಧಾರ್ಮಿಕ ನಂಬಿಕೆಯನ್ನು ಹೆಚ್ಚು ಮಾಡೋದಕ್ಕೆ ಬದಲು ಅಥವಾ ಭಕ್ತಿ ಪೂಜೆ ಇತ್ಯಾದಿಗಳನ್ನು ಹೆಚ್ಚು ಮಾಡೋದಕ್ಕೆ ಬದಲು ಈ ಪುರಾಣ ಕಥೆಗಳ ಹಿನ್ನೆಲೆ ಏನು ಅದನ್ನು ತಿಳ್ಕೊಳ್ಳೋ ಕುತೂಹಲವನ್ನು ಉಂಟು ಮಾಡೋದು, ಜೊತೆಗೆ ಈ ಕಲಾತ್ಮಕತೆ ಏನಿದೆ ಅದು ಆ ಅಭಿರುಚಿ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಇವತ್ತಿಗೂ ಸಹ ದೇವಸ್ಥಾನಗಳಿಗೆ ಹೋದರೆ ನಾನು ದೇವರನ್ನು ನೋಡೋದು ಪೂಜೆ ಮಾಡೋದು ಸ್ವಲ್ಪ ಕಡಿಮೆನೇ ಅದು. ಆದರೆ ದೇವಸ್ಥಾನದಲ್ಲಿರ್ತಕ್ಕಂಥ ಶಿಲ್ಪ ಸೌಂದರ್ಯ, ದೇವರಿಗೆ ಮಾಡಿದಂಥ ಅಲಂಕಾರ ಇತ್ಯಾದಿಗಳನ್ನೇ ಹೆಚ್ಚು ಗಮನವಿಟ್ಟು ನೋಡ್ತೇನೆ, ಕಲಿತೇನೆ.
ಹಾಗಾಗಿ ಎಲ್ಲೋ ಒಂದು ಕಡೆಗೆ ನನ್ನ ಪರಿಪೂರ್ಣ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಈ ದೇವಸ್ಥಾನಗಳು ಕಾರಣ ಆಗಿವೆ ಅನ್ನೋದನ್ನು ಒಪ್ಕೋಬೇಕಾಗುತ್ತೆ. ಈ ಮಲ್ಲೇಶ್ವರಮ್ಮನ ತುಂಬ ಸಮಯದಿಂದ ನೋಡ್ತಿರೋರು ಸರ್, ನಿಮಗೆ ಇಲ್ಲಿಯ ಯಾವ ಮಲ್ಲೇಶ್ವರಕ್ಕೆ ಸ್ವಲ್ಪ ಅಪರೂಪವಾಗಿ ಬರ್ತೇನೆ ನಾನು. ಇವತ್ತು ನಾನು ನೆಲೆಗೊಂಡಿರೋದು ಯಲಹಂಕದಲ್ಲಿ. ಆದರೆ ನನ್ನ ವೈದ್ಯಕೀಯ ಶಿಕ್ಷಣ ಮುಗಿಯೋವರೆಗೂ ನಾನು ಮಲ್ಲೇಶ್ವರದಲ್ಲೇ ಇದ್ದೆ. ಅಂದರೆ 1990ರವರೆಗೂ ನಾನು ಮಲ್ಲೇಶ್ವರದಲ್ಲೇ ಇದ್ದೆ. ತುಂಬ ಇಷ್ಟ ಆಗ್ತಾಯಿತ್ತು ಮಲ್ಲೇಶ್ವರದಲ್ಲಿ ಸಂಜೆ ಹೊತ್ತು ಒಂದು ವಾಕಿಂಗ್ ಹೋಗೋದು ಅಂದರೆ ಒಂದು ರೀತಿಯಾದ ಹಬ್ಬ. ಗೆಳೆಯರ ಜೊತೆ ಸೇರಿಕೊಂಡು ದಾರಿಯಲ್ಲಿ ಯಾವ ಯಾವ ತಿಂಡಿ ಕಾಣುತ್ತೋ ಎಲ್ಲ ತಿಂಡಿಯನ್ನು ತಿನ್ನಬೇಕು. ಯಾವ ಹೋಟೆಲ್ ಕಾಣುತ್ತೆ ಅಲ್ಲಿ ತಿನ್ನಬೇಕು. ಮಲ್ಲೇಶ್ವರದಲ್ಲಿ ಒಂದು CTR ಅಂತ ಹೋಟೆಲ್ ಇದೆ, ಸೆಂಟ್ರಲ್ ಟಿಫಿನ್ ರೂಮ್ ಅಂತ. ಈಗ ಅದನ್ನು ಶ್ರೀಸಾಗರ್ ಅಂತ ಕರೀತಾರೆ. ಆ ಸೆಂಟ್ರಲ್ ಟಿಫಿನ್ ರೂಮಲ್ಲಿ ಮಸಾಲೆ ದೋಸೆ ತಿನ್ನಬೇಕು, ಇಲ್ಲ ಖಾಲಿ ದೋಸೆ ತಿನ್ನಬೇಕು. ಬೇರೆ ಬೇರೆ ತಿಂಡಿಗಳಿರ್ತಿದ್ವು ಅಲ್ಲಿ. ಆದರೆ ನಮಗೆ ತುಂಬ ಇಷ್ಟ ಆಗ್ತಾ ಇದ್ದಿದ್ದು ಇವೆರಡು ತಿಂಡಿ. ಅದನ್ನು ತಿಂದುಕೊಂಡು ಹಾಗೆ ವಾಕ್ ಹೊರಡ್ತು ಅಂದರೆ ದಾರಿಲಿ ಸಿಕ್ಕುವಂಥ ಎಲ್ಲ ತರಹದ ತಿಂಡಿಗಳನ್ನು ತಿಂತ ಸ್ಯಾಂಕಿ ಕೆರೆ ಮೇಲೆ ಹಾಗೆ ನಡೀತಾ, ಸದಾಶಿವನಗರ ಇನ್ನೂ ಬೆಳೆದಿರಲಿಲ್ಲ, ಅಲ್ಲಿ ಹೋಗ್ತಾ ಆ ಕೆರೆಯ ಸುತ್ತಮುತ್ತಲೂ ಇದ್ದಂಥ ಆ ಅರೆಬರೆ ಕಾಡು ಏನಿತ್ತು, ಆ ಕಾಡಲ್ಲಿ ತುಂಬ ಗೇರು ಹಣ್ಣಿನ ಮರಗಳಿತ್ತು. ಒಂದಷ್ಟು ಮಾವು ಸಿಗ್ತಾಯಿತ್ತು. ಗೇರು ಹಣ್ಣನ್ನು ಮಾವನ್ನು ತಿನ್ನೋದು ನಮ್ಮ ತುಂಬ ಇಷ್ಟವಾದಂಥ ಕೆಲಸ ಆಗಿತ್ತದು. ಇವತ್ತಿನ ಸದಾಶಿವನಗರ ಆಗಿನ ಕಾಲಕ್ಕೆ ದೊಡ್ಡ ಸ್ಮಶಾನ ಅದು. ಅಲ್ಲಿ ಸೈಟ್ಗಳನ್ನು ಮಾಡಿ ಮಾರ್ತಾರೆ ಅಂದಾಗ ನಮ್ಮಮ್ಮ ಕೊಂಡ್ಕೋಬೇಕು ಅಂತ ಹೋದಾಗ ಇದ್ದವರೆಲ್ಲ ಹೆದರಿಸ್ಬಿಟ್ರು. ಸ್ಮಶಾನದಲ್ಲಿ ಹೋಗಿ ಸೈಟ್ ತಗೊಂಡು ಮನೆ ಮಾಡ್ತೀಯ, ನಿನಗೇನು ಬುದ್ಧಿ ಇದೆಯಾ, ಹೀಗೆ ಬೈದಾಗ ನಾವು ಸೈಟ್ ತಗೊಳ್ಳಿಲ್ಲ. ಕ್ರಮೇಣ ಬೆಳೆದು ಬಂತು ಸದಾಶಿವನಗರ. ಇವತ್ತು ವೈಭವೋಪೇತ ಬಡಾವಣೆ ಆಗಿದೆ ಅದು. ಆದರೆ ಮೂಲ ಇದ್ದಂತಹ ಕಾಡು, ಆ ಗೇರು ಹಣ್ಣಿನ ಮರ, ಮಾವಿನ ಮರ ಇವೆಲ್ಲ ಏನಿತ್ತು ಇವತ್ತು ನೋಡಲಿಕ್ಕೂ ಒಂದು ಮರ ಸಿಗೋಲ್ಲ, ಅಷ್ಟು ಅದು ನಗರಮಯ ಆಗೋಗ್ಬಿಟ್ಟಿದೆ. ಮಲ್ಲೇಶ್ವರದ ಬಹುಮುಖ್ಯ ತಾಣ ಅಂತ ಹೇಳ್ತಂದರೆ 5ನೇ ಕ್ರಾಸ್. 5ನೇ ಕ್ರಾಸಲ್ಲಿ ಬಹಳ ದೊಡ್ಡ ವೃತ್ತ ಇತ್ತು. ಆ ವೃತ್ತದ ಮಧ್ಯದಲ್ಲಿ ಒಂದು ದೀಪದ ಕಂಬ, ಕೆಳಗಡೆ 4 ದೀಪಗಳು, ಮಧ್ಯೆ ಒಂದು 5ನೇ ದೀಪ. ಪ್ರಶಾಂತವಾದ ಬೆಳಕನ್ನು ಹರಿಸೋದು. ಆದರೆ 6:30-7 ಗಂಟೆ ಆದಮೇಲೆ ಅಂತಹ ಸಂಚಾರ ಇರ್ತಿರಲಿಲ್ಲ. ಆ ರಸ್ತೆ ನೇರವಾಗಿ ಇದು ನಮ್ಮ ಬೆಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಯಾರಾದರೂ ಊರಿಂದ ಬಂದರೆ ಹೇಳ್ತಾ ಇದ್ವಿ, ರೈಲಿಂದ ಇಳಿದು ಕೂಡಲೇ ನೇರವಾಗಿ ನಡ್ಕೊಂಬಂದುಬಿಡಿ, ನಿಮಗೆ ಅಲ್ಲೊಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲಲ್ಲಿ 5 ದೀಪಗಳು ಇರುವಂಥ ಕಂಬ ಇರುತ್ತೆ, ಅಲ್ಲೇ ನಮ್ಮ ಮನೆ. ಅಲ್ಲಿನ ಯಾವ ಅಂಗಡಿಯಲ್ಲಿ ಹೇಳಿದ್ರು ನಮ್ಮ ಮನೆ ತೋರಿಸ್ತಾರೆ. ಬಹಳ ಸರಳವಾದ ವಿಳಾಸ ಹೇಳ್ತಾ ಇದ್ವಿ. ಆದರೆ ಕ್ರಮೇಣ ಜನದಟ್ಟಣೆ ಹೆಚ್ಚಾಗ್ತಾ ಇದ್ದಾಗೆ, ವಾಹನಗಳ ಓಡಾಟ ಹೆಚ್ಚಾಗ್ದಾಗೆ ಆ ಸರ್ಕಲ್ ಏನಿತ್ತು ಆ ಸರ್ಕಲ್ ತೆಗೆದರು. ಅಲ್ಲಿದ್ದಂಥ 5 ಕಂಬಗಳ ದೀಪವನ್ನು ತೆಗೆದರು. ತುಂಬ ನೋವಾಯಿತು ನಮಗೆಲ್ಲ. ಎಷ್ಟು ಚೆನ್ನಾಗಿತ್ತು ಈ ದೀಪದ ಕಂಬ, ಇದನ್ನು ತೆಗೆದು ಬಿಟ್ರಲ್ಲ. ಮಲ್ಲೇಶ್ವರಕ್ಕೆ ನಾಗರಿಕತೆಯಿಂದ ಆದಂತಹ ಮೊದಲ ಹಾನಿ ಅದು ಆ ದೀಪದ ಕಂಬ ಮರೆಯಾದದ್ದು. ಅದು ನೋಡಿದ ಮೇಲೆ ತುಂಬ ದಿನ ನಾವು ಬೇಸರ ಪಟ್ಟಿದ್ದೇವೆ. ಯಾರು ಹೇಳ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ನಮಗೆ. ಅಯ್ಯೋ ಅದಿರಬೇಕಿತ್ತು ನಮಗೆ, ಅದೇನು ನನ್ನ ಸ್ವಂತದ್ದಲ್ಲ, ಆದರೂ ಸಹ ನನ್ನ ಬದುಕಿನ ಒಂದು ಭಾಗ ಅಂತ ಅನ್ನಿಸ್ತಾ ಇತ್ತು. ತೆಗೆದಾಗ ತುಂಬ ನೋವು ಪಟ್ಟಿದ್ದೇವೆ. ಅಪ್ಪ ಅಮ್ಮಂದ್ರ ಹತ್ರ, ಗೆಳೆಯರ ಹತ್ರ ಎಲ್ಲ ಹೇಳಿಕೊಂಡು ಅಯ್ಯೋ ಎಲ್ಲರೂ ಹೇಳೋರು ತೆಗಿಬಾರ್ದಾಗಿತ್ತು ಅಂತ. ಆದರೆ ಏನು ಮಾಡೋದು, ನಾಗರಿಕತೆಗೆ ಇದೊಂದು ನಾವು ಕೊಡಬೇಕಾದಂಥ ಬೆಲೆ. ಇದು ಮೊದಲನೇದು. ಆನಂತರ ರಸ್ತೆಗಳನ್ನು ದೊಡ್ಡದು ಮಾಡೋದಕ್ಕೆ ಸುತ್ತಮುತ್ತಲೂ ಇದ್ದಂಥ ಮರಗಳನ್ನು ಕತ್ತರಿಸೋದು. ಈ ಮರಗಳನ್ನು ಕತ್ತರಿಸಿದಾಗ ನಮ್ಮ ಜೀವದ ಒಂದು ಭಾಗವೇ ಹೊರಟೋಯ್ತೇನೋ ಅಂತ ಅನ್ನಿಸ್ತು. ಯಾಕೆ ಹಾಗನ್ನಿಸ್ತು ಅಂತ ಹೇಳ್ತಂದರೆ, ಆ ಹಕ್ಕಿಗಳ ಗಾನವನ್ನು ಏನು ಕೇಳ್ತಾ ಇದ್ವಿ, ಬೆಳಿಗ್ಗೆ ನಮ್ಮನ್ನು ಏಳಿಸ್ತಾ ಇದ್ವಲ್ಲ, ನಮ್ಮಮ್ಮ ಹೇಳೋರವರು ಒಂದು ಉದಾಹರಣೆ ಕೊಡೋರು. ಎದ್ದೇಳೋ ಹೊತ್ತಾಯಿತು ಅಂತ ಹೇಳಿದಾಗ ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೇನೆ. ಆಗ ನಮ್ಮಮ್ಮ ಒಂದು ಕತೆ ಹೇಳೋರು. ಹಕ್ಕಿಗಳು ಬೆಳಿಗ್ಗೆ ಎದ್ದು ತಮ್ಮ ಪಾಠ ಓದ್ಕೋತಾ ಇದೆ, ನೀನು ಸೋಮಾರಿ, ನೀನು ಬೆಳಗಾದರೂ ಸಹ ಎದ್ದು ನಿನ್ನ ಪಾಠ ಓದ್ಕೋತಾ ಇಲ್ಲ. ಆ ಹಕ್ಕಿಗಳನ್ನು ನೋಡಿಯಾದರೂ ಒಂಚೂರು ಕಲಿ ಅಂತ ಹೇಳೋರು. ಆಗ ಕೋಪ ಬರ್ತಾಯಿತ್ತು, ಈ ಹಕ್ಕಿಗಳಿಗೆ ಯಾಕೆ ಇಷ್ಟು ಬೇಗ ಹೇಳುತ್ತವೆ, ಯಾಕೆ ಪಾಠ ಓದುತ್ತವೆ, ನಮಗೆಲ್ಲ ಓದು ಅಂತ ಒತ್ತಡ ತರ್ತಾ ಇದೆಯಲ್ಲ ಅಂತ ಒಂದು ಹುಸಿ ಕೋಪ ಬರೋದು. ಆದರೆ ಆನಂತರ ನಮಗೆ ಗೊತ್ತಾಗ್ತಾ ಇತ್ತು, ಬೆಳಗಿನ ಜಾವ ಹಕ್ಕಿಗಳು ತಮ್ಮ ಕ್ಷೇತ್ರವನ್ನು, ತಮ್ಮ ಕಾರ್ಯವ್ಯಾಪ್ತಿಯನ್ನು
ರೂಪಿಸ್ಕೊಳ್ಳೋಕ್ಕೆ ಅವು ಚಿಲಿಪಿಲಿ ಮಾಡುತ್ತವೆ ಅಂತ. ಆ ಚಿಲಿಪಿಲಿ ಶಬ್ದವನ್ನು ಕಳ್ಕೊಂಡೆ. ಇದು ನನ್ನ ಬೆಳಗನ್ನೇ ಅಥವಾ ನನ್ನ ಗಡಿಯಾರವನ್ನೇ ನಾನು ಕಳ್ಕೊಂಡ ಹಾಗೆ. ಸಂಜೆ ಹೊತ್ತು ಹಾಗೇನೆ, ಸಂಜೆ ಹೊತ್ತು ಆ ಹಕ್ಕಿಗಳ ಶಬ್ದ ಆಗ್ತಾ ಇದ್ದ ಹಾಗೆ ಮನೆಗೆ ಬಂದುಬಿಡಬೇಕು ನಾವು. ಅದು ನಮ್ಮನೇಲಿದ್ದಂಥ ನಿಯಮ. ಆ ಹೊತ್ತಿಗೆ ಬರಲಿಲ್ಲ ಅಂತ ಹೇಳಿತಂದರೆ ಅವತ್ತು ಏಟುಗಳು ಸಾಕಷ್ಟು ಬೀಳೋದು. ಹಾಗಾಗಿ ನಮಗೆ ಗಡಿಯಾರದ ಹಾಗೆ ಇದ್ದಂಥ ಈ ಹಕ್ಕಿಗಳ ಕಲರವ ಏನಿತ್ತು ಅದನ್ನು ಸದಾಕಾಲಕ್ಕೂ ಕಳ್ಕೊಂಡ್ರೆ. ಇದು ಮಲ್ಲೇಶ್ವರದಲ್ಲಿ ನಾನು ಕಳ್ಕೊಂಡಂಥ ಎರಡನೇ ಒಂದು ಮೂಲ ನನ್ನ ಆಸ್ತಿ ನಾನು ಕಳ್ಕೊಂಡೆ ಅಲ್ಲಿ. ಇವೆರಡು. ಆ ನಂತರ ಇಲ್ಲಿದ್ದಂಥ ಮೂಲ ಕಟ್ಟಡಗಳನ್ನು ಒಂದೊಂದಾಗೆಲ್ಲ ಕೆಡವಿದ್ರು. ಹೊಸ ಹೊಸ ಕಟ್ಟಡಗಳು ಬಂದವು. ಮಲ್ಲೇಶ್ವರದ 5ನೇ ಕ್ರಾಸಿನ ಕೆಳಗಡೆ ಒಂದು ದೊಡ್ಡ ತೆಂಗಿನ ತೋಪು ಇತ್ತು. ಆ ಮೊದಲನೇ ರಸ್ತೆಯನ್ನು ತೆಂಗಿನ ಮರದ ರಸ್ತೆ ಅಂತ ಕರೀತಾರೆ. ತುಂಬ ತೆಂಗಿನ ಮರಗಳಿದ್ದವು. ಆ ಮರಗಳನ್ನೆಲ್ಲ ಕಡಿದು ಹಾಕಿಬಿಟ್ಟು ಅಲ್ಲಿ ಗೀತಾಂಜಲಿ ಥಿಯೇಟ್ರನ್ನು ಕಟ್ಟಿದ್ರು. ಕಟ್ಟಿದಾಗ ನಮಗೆ ಬೇಸರ ಆಗ್ತಾಯಿತ್ತು, ತುಂಬ ಬೇಸರ ಆಯಿತು. ಅಲ್ಲಿ ಒಂದು ನಮ್ಮ ಬಾಲ್ಯದ ಅನುಭವವನ್ನು ಕಳ್ಕೊಂಡಿವಿ ಅಲ್ಲಿ. ಯಾಕೆ ಅಂತ ಹೇಳ್ತಂದರೆ ಅಲ್ಲಿ ತೆಂಗಿನ ತೋಪಿತ್ತಲ್ಲ, ಆ ತೋಪಿಗೆ ನಾವು ಒಂದು ಬೆಳಗಿನ ಜಾವ ಒಂದು 5 ಗಂಟೆ ಅಷ್ಟೊತ್ತಿಗೆ ನಾವಲ್ಲಿ ಹೋಯಿತು ಅಂತ ಹೇಳ್ತಂದರೆ ನಮಗೆ ಕುಡಿಯೋದಕ್ಕೆ ನೀರು ಸಿಗ್ತಾಯಿತ್ತು. ನೀರು ಅಂದರೆ ಎಷ್ಟು ಜನಕ್ಕೆ ಅರ್ಥವಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ತೆಂಗಿನ ಮರಕ್ಕೆ ಮಡಕೆ ಕಟ್ಟಿರೋರು ಸಂಜೆ ಹೊತ್ತು ಮಡಕೆ ಕಟ್ಟಿದರೆ ಬೆಳಗ್ಗೆ ಆಗೋಷ್ಟರಲ್ಲಿ ಅದರಲ್ಲಿ ತೆಂಗಿನ ಮರದ ದ್ರವ ಸಂಗ್ರಹ ಆಗ್ತಾಯಿತ್ತು. ಇದು 100ಕ್ಕೆ 100ರಷ್ಟು ಗ್ಲೂಕೋಸ್ ಒಳಗೊಂಡಂಥ, ಫ್ರಕ್ಟೋಸ್ ಒಳಗೊಂಡಂಥ ಅದ್ಭುತವಾದ ಟಾನಿಕ್ ಇದು. ಆಗ ಒಂದು ನಂಬಿಕೆ ಏನಿತ್ತು ಅಂದರೆ ಯಾರಿಗೆ ರಕ್ತಹೀನತೆ ಅನೀಮಿಯಾ ಇದೆ ಅವರು ಇಲ್ಲಿಗೆ ಬಂದು ಆತನಿಗೆ ಹಣವನ್ನು ಕೊಟ್ಟು ಆ ಮಡಕೆಯಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ನೀರ ಏನಿದೆ ಅದನ್ನು ಕುಡಿಬೇಕು ಅಂತ. ಕುಡಿದ್ರೆ ರಕ್ತಹೀನತೆ ಹೋಗುತ್ತೆ ಅಂತ ನಂಬಿಕೆ. ಹಾಗಾಗಿ ಆ ನೀರ ಕುಡಿಯೋದಕ್ಕೆ ಇಲ್ಲಿಗೆ ಬರ್ತಾಯಿದ್ವಿ. ಅದೇ ಸೂರ್ಯನ ಬೆಳಕು ಬಿತ್ತು ಅಂದರೆ ಈ ನೀರ ಅನ್ನೋದು ಅದು ಮದ್ಯಸಾರವಾಗಿ, ಅದು ಕಳ್ಳು ಅಥವಾ ಹೆಂಡ ಅಂತ ಕರಿತೇವೆ, ಪರಿವರ್ತನೆ ಆಗ್ತಾಯಿತ್ತು. ಒಂದು ಸಲ ಹುಳಿ ಬಂತು ಅಂದರೆ, ಫರ್ಮೆಂಟೇಷನ್ ಆಯಿತು ಅಂದರೆ ಅದು ಕುಡಿಲಿಕ್ಕೆ ಬರ್ತಿರಲಿಲ್ಲ ನಮಗೆ. ಅದನ್ನು ಅವರು ಮಾರಾಟ ಮಾಡಿಕೊಳ್ಳೋರು. ಆದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋದಾಗ ಏನು ನೀರ ಸಿಗ್ತಾಯಿತ್ತೋ ಅದನ್ನು ಕುಡಿತಾಯಿದ್ವಿ. ಆದರೆ ಒಂದು ಸಲ ಈ ನಾಗರಿಕತೆ ಪ್ರವೇಶ ಆಗಿ ಆ ತೋಪಿನ ಒಡೆಯ ಅದನ್ನು ಯಾರಿಗೋ ಶ್ರೀಮಂತನಿಗೆ ಮಾರಾಟ ಮಾಡಿದಾಗ ಆತ ತೋಪನ್ನು ಕತ್ತರಿಸಿ ಅಲ್ಲಿ ಗೀತಾಂಜಲಿ ಚಲನಚಿತ್ರ ಮಂದಿರವನ್ನು ಕಟ್ಟಿದಾಗ ಚಲನಚಿತ್ರ ಮಂದಿರ ಬಂತು ಅನ್ನೋ ಖುಷಿ ಆದ್ರೂ ತೆಂಗಿನ ಮರಗಳನ್ನು ಕಳ್ಕೊಂಡವಲ್ಲ ಅನ್ನೋ ಒಂದು ನೋವು ಬಂತು. ಇವತ್ತು ಮಲ್ಲೇಶ್ವರ 95% ಬದಲಾವಣೆ ಆಗಿದೆ. ಹಾಗಾಗಿ ಇವತ್ತು ಮಲ್ಲೇಶ್ವರದ ಕಡೆ ಬರಬೇಕು ಅಂತ ಹೇಳ್ತಂದರೆ ನಲಿವಿಗಿಂತ ನೋವೇ ಹೆಚ್ಚು. ನಾನು ನೋಡಿದಂಥ ಮೂಲ ಕಟ್ಟಡಗಳು ಏನಿದ್ವು ಹುಡುಕಿದ್ರೂ ಸಿಗೋಲ್ಲ. ಅಪ್ಪಿತಪ್ಪಿ ಎಲ್ಲಾದರೂ ಒಂದು ಮೂಲ ಕಟ್ಟಡ ಸಿಕ್ಕಿಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಿಂತುಕೊಂಡು ಒಂದು 2 ನಿಮಿಷ ಆ ಕಟ್ಟಡವನ್ನು ನೋಡಿ ಮುಂದೆ ಹೆಜ್ಜೆ ಇಡಬೇಕು ಅಂತ ಅನಿಸುತ್ತೆ. ನನಗೆ ಯಾವುದೇ ರೀತಿಯಿಂದಲೂ ಸಂಬಂಧಪಟ್ಟಿಲ್ಲ ಆ ಕಟ್ಟಡ, ಆದರೂ ಸಹ ಆ ಕಟ್ಟಡವನ್ನು ನೋಡಬೇಕು ಅನ್ನೋ ಆಸೆ ಉಳ್ಕೊಳ್ಳುತ್ತೆ. ಎಲ್ಲವೂ ಬದಲಾವಣೆ ಆಗಿದೆ ಮಲ್ಲೇಶ್ವರದಲ್ಲಿ. ಯಾವಾಗ ಮಲ್ಲೇಶ್ವರ ಬಿಟ್ಟು ಹೋಗ್ತೇನೋ ಅನ್ನೋ ಭಾವ ಬರಲಿಕ್ಕೆ ಮುಖ್ಯವಾದ ಕಾರಣ ಈಗಿರ್ತಕ್ಕಂಥ ಜನಸಂದಣಿ, ವಾಹನಗಳ ಶಬ್ದ. ಇವೆರಡೂ ಇವತ್ತು ಮಲ್ಲೇಶ್ವರದ ಪ್ರಥಮ ವೈರಿಗಳಾಗಿದೆ. ಹಾಗಾಗಿ ಮಲ್ಲೇಶ್ವರಕ್ಕೆ ಬಂದರೆ ಎಷ್ಟು ಬೇಗ ನಾನು ವಾಪಸ್ ಹೋಗ್ತೇನೋ ಯಲಹಂಕಕ್ಕೆ ಅಂತ ಅನಿಸಿದೆ. ಆದರೆ ಸ್ವಲ್ಪ ಸಮಾಧಾನ ಕೊಡುವಂಥ ಸ್ಥಳ ಮಲ್ಲೇಶ್ವರದಲ್ಲಿ ಅಂದರೆ ಸ್ಯಾಂಕಿ ಟ್ಯಾಂಕ್ ಒಂದೇನೆ. ಈಗ ಸ್ವಲ್ಪ ಒಪ್ಪ ಓರಣ ಇದೆ, ಜನ ಓಡಾಡೋದಕ್ಕೆ ಅಲ್ಲೊಂದಷ್ಟು ವಾಕಿಂಗ್ ಟ್ರ್ಯಾಕ್ಗಳನ್ನೆಲ್ಲ ಮಾಡಿದ್ದಾರೆ, ನೀರು ಒಂದಷ್ಟಿದೆ. ಆದರೆ ಮೂಲ ಇದ್ದಂತಹ ಕೆರೆಯ ವ್ಯಾಪ್ತಿ ಇವತ್ತು ಬಹಳ ಚಿಕ್ಕದಾಗೋಗ್ಬಿಟ್ಟಿದೆ. ಒತ್ತುವರಿ ತುಂಬ ನಡೆದಿದೆ. ಮರಗಿಡಗಳು ಮೊದಲು ಏನಿದ್ವು ಅಷ್ಟು ಇಲ್ಲ. ಆದರೆ ವಲಸೆ ಹಕ್ಕಿಗಳು ಈಗ ಸಾಕಷ್ಟು ನಾವು ನೋಡಬಹುದು. ಸ್ವಲ್ಪ ರಕ್ಷಿತ ಪ್ರದೇಶ ಅಂತ ಆಗಿರೋ ಕಾರಣ ಇವತ್ತು ಹೆಚ್ಚು ಹಕ್ಕಿಗಳು ಅಲ್ಲಿ ಕಂಡು ಬರ್ತಾ ಇದೆ. ಮತ್ತು ಅಲ್ಲೇ ಒಂದು ಸ್ಯಾಂಕಿ ಟ್ಯಾಂಕ್ ವಾಕರ್ಸ್ ಅಸೋಸಿಯೇಷನ್ ಅಂತ ಅವ್ರು ಮಾಡಿಕೊಂಡು ಅಲ್ಲಿ ಕೊಳೆ ಎಲ್ಲ ಕೆರೆಯಲ್ಲಿ ಬಿಡಬಾರ್ದು, ಈ ಗಣೇಶನ ಬಿಡಬೇಕು ಅಂತ ಹೇಳ್ತಂದರೆ ಅದಕ್ಕೆ ಒಂದು ಪ್ರತ್ಯೇಕವಾದ ಕಲ್ಯಾಣಿ ಮಾಡಿ ಇವೆಲ್ಲ ಮಾಡಿರೋದ್ರಿಂದ ಸ್ವಲ್ಪ ಇವತ್ತು ಪರಿಶುದ್ಧತೆ ಇದೆ. ಆದರೆ ಮೂಲ ಸ್ಯಾಂಕಿ ಟ್ಯಾಂಕಿಗೆ ಇದ್ದಂಥ ವೈಭವ ಏನಿತ್ತು ಅದು ಇವತ್ತಿಲ್ಲ. ಆದರೆ ಒಪ್ಪಬೋರಣ ಇವತ್ತಿದೆ ಅನ್ನೋದನ್ನು ಒಪ್ಪಬೇಕಾಗುತ್ತೆ. ಹಾಗಾಗಿ ಮಲ್ಲೇಶ್ವರಕ್ಕೆ ಬಂದರೆ ಇವತ್ತು
ಆ ಸ್ಯಾಂಕಿ ಟ್ಯಾಂಕ್ ಕಟ್ಟೆ ಮೇಲೆ ಅಥವಾ ಕೆರೆ ಒಳಗಡೆ ಒಂದು 5 ನಿಮಿಷ 10 ನಿಮಿಷ ಇದ್ದು ಹೋಗೋ ಪರಿಪಾಠವನ್ನು ಉಳಿಸ್ಕೊಂಡಿದ್ದೇನೆ. ಆದರೆ ನಗರ ಪ್ರದೇಶದ ಮಲ್ಲೇಶ್ವರದ ಹೃದಯ ಭಾಗ 8ನೇ ಕ್ಲಾಸಿಗೆ ಬಂದರೆ ಏನು ಕೆಲಸಕ್ಕೆ ಬಂದಿದ್ದೀನೋ ಅದನ್ನು ಯಾವಾಗ ಮುಗಿಸ್ತೀನಿ, ಯಾವಾಗ ಹೋಗ್ತೀನಿ ಅನ್ನೋ ತರಾತುರಿ ಇರುತ್ತೆ. ಆದರೆ ಬಂದಾಗ ಅವಕಾಶ ಸಿಕ್ಕಿದ್ರೆ ಇವತ್ತಿಗೂ ಸಹ CTRಗೆ, ಶ್ರೀಸಾಗರ್ಗೆ ಹೋಗೋದನ್ನು ಬಿಡೋದಿಲ್ಲ. ಸರ್, ಇದು ಲಾಸ್ಟ್ ನೀವು ಅದು ಹಾಸ್ಪಿಟಲ್ದೊಂದು ಹೇಳಿದ್ರಲ್ವ, ಆ ಕಾಲದಲ್ಲಿ ವೈದ್ಯಕೀಯ ಸೌಲಭ್ಯ ಕನಿಷ್ಠ ಪ್ರಮಾಣದಲ್ಲಿ ಇರ್ತಾಯಿತ್ತು. ಮೈ ಹುಷಾರಿಲ್ಲ ಅಂದರೆ ನಾವೆಲ್ಲ ಅಂದರೆ ನಮ್ಮ ಹಿರಿಯರು ನಮ್ಮನ್ನು ಮೊದಲು ಕರ್ಕೊಂಡು ಹೋಗ್ತಾ ಇದ್ದಿದ್ದು ಸೂಪರ್ ಟಾಕೀಸ್ ಹತ್ರ. ಇವತ್ತಿಗೂ ಸೂಪರ್ ಟಾಕೀಸ್ ಇದೆ. ಆ ಸೂಪರ್ ಟಾಕೀಸ್ ಎದುರುಗಡೆ 2 ಮಂತ್ರವಾದಿಗಳು ಇವತ್ತಿದ್ದಾರೆ. ಆವತ್ತಿನ ಕಾಲದಲ್ಲಿ ಒಬ್ಬನೇ ಮಂತ್ರವಾದಿ. ಈಗ 2 ಮಂತ್ರವಾದಿಗಳು ಯಾರೋ ಅಣ್ಣ ತಮ್ಮಂದಿರಿದ್ದಾರೆ. ಅವರ ತಂದೆ ಇದ್ದರು ಅಲ್ಲಿ ಕರ್ಕೊಂಡು ಹೋಗಿ ಮಂತ್ರ ಹಾಕ್ಸೋರು. ಆ ಮಂತ್ರ ಹಾಕ್ಸಿದ ಮೇಲೆ ಜ್ವರ ಕಡಿಮೆ ಆಗಲಿಲ್ಲ ಅಂದರೆ ಆಗ ನಮ್ಮನ್ನು ಹತ್ತಿರದಲ್ಲಿದ್ದಂಥ LF ಡಿಸ್ಪೆನ್ಸರಿಗೆ ಕಳಿಸೋರು. LF ಅಂತ ಹೇಳ್ತಂದರೆ ಲೋಕಲ್ ಫಂಡ್ ಡಿಸ್ಪೆನ್ಸರಿ ಅಂತ. ಇವತ್ತಿನ ಕನ್ಯಕಾಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನಕ್ಕೆ ಪಕ್ಕದಲ್ಲೇ ಇತ್ತು LF ಡಿಸ್ಪೆನ್ಸರಿ. ನಾವು ಹುಡುಗರೆಲ್ಲ ಒಂದು ಔಷಧಿ ಬಾಟ್ಲನ್ನು ಹಿಡ್ಕೊಂಡು ಅಲ್ಲಿಗೆ ಹೋಗಬೇಕಾಗಿತ್ತು. ನಾವೆಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಹುಡುಗರು ಹೋಗ್ತಾ, ನಿಂಗೆ ಜ್ವರ ಬಂದಿದೆಯಾ, ಇವತ್ತು ಕೆಂಪು ಔಷಧಿ ಕೊಡ್ತಾನೆ. ನಿಂಗೆ ಹೊಟ್ಟೆ ನೋವಾ, ಹಸಿರು ಔಷಧಿ ಕೊಡ್ತಾನೆ. ಡಾಕ್ಟ್ರ್ ಹತ್ರ ಹೋಗ್ತಾಯಿದ್ವಿ. ಅವರೇನೋ ಪರೀಕ್ಷೆ ಮಾಡೋರು, ನಂತರ ಚೀಟಿ ಬರೆಯೋರು. ಅಲ್ಲಿನ ಕಾಂಪೌಂಡ್ರಿಗೆ ಹೇಳೋರು. ಕಾಂಪೌಂಡರ್ ಅಂತ ಇರ್ತಿದ್ದ. ಈಗ ಆ ಹುದ್ದೆ ಇಲ್ಲ, ಈಗ ಫಾರ್ಮಸಿಸ್ಟ್ ಅಂತ ಕರೀತಾರೆ. ಆ ಕಾಂಪೌಂಡರ್ಗೆ ಹೇಳಿದಾಗ ಆತ 2-3 ಬಾಟಲಿಗಳಲ್ಲಿ ಇರ್ತಕ್ಕಂಥ ಔಷಧಗಳನ್ನೆಲ್ಲ ಬೇರೆ ಬೇರೆ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಾವು ತೊಗೊಂಡು ಹೋದಂಥ ಬಾಟ್ಲಿಲಿ ತುಂಬಿಸ್ಬಿಟ್ಟು ನಮಗೆ ಆ ಬಾಟ್ಲಿ ವಿಶೇಷವಾದ ಬಾಟ್ಲಿ, ಇದು ಔಷಧಿ ಬಾಟ್ಲಿ ಅಂತಲೇ ಕರೆಯೋರು. ಅದರ ಮೇಲೆ ಗೆರೆ ಇರೋದು. ಅಂದರೆ 5 ml ರೆಕಾರ್ಡ್ ಆಗಿದೆ. ಒಂದು ಸಲ ನನಗೆ ಅನಾರೋಗ್ಯ ಉಂಟಾಯಿತು. ಈ LF ಡಿಸ್ಪೆನ್ಸರಿ, ಪಾರ್ಥಸಾರಥಿ ಇವರೆಲ್ಲ ಕೊಟ್ಟಂಥ ಔಷಧ, ಅದರಿಂದ ನನ್ನ ಜ್ವರ ಕಡಿಮೆ ಆಗಲಿಲ್ಲ. ಎಷ್ಟು ನಿತ್ರಾಣಗೊಂಡಿದ್ದೆ ಅಂತ ಹೇಳಿದ್ರೆ, ನಾನು ಸಾಯೋದು ಖಚಿತ ಅನ್ನೋ ತೀರ್ಮಾನಕ್ಕೆ ನಮ್ಮ ತಾಯಿ ಬಂದಿದ್ದೆ. ನಾನು ನನ್ನ ತಂದೆಯನ್ನು ನನ್ನ ಬಾಲ್ಯದಲ್ಲೇ 1 ವರ್ಷದ ವಯಸ್ಸಲ್ಲೇ ಕಳ್ಕೊಂಡೆ. ನನಗೆ ದೊಡ್ಡವರಾಗಿದ್ದಂಥ ಅಕ್ಕಂದರು, ಅಣ್ಣಂದರು ಇವರೆಲ್ಲ ಬಾಲ್ಯದಲ್ಲೇ ಈ ಜ್ವರ, ವಾಂತಿ, ಭೇದಿ ಇತ್ಯಾದಿಗಳಿಂದ ತೀರ್ಕೊಂಡಿದ್ದರು. ನಾನು ನಮ್ಮಣ್ಣ ಇಬ್ಬರೇ. ನಾನು ಕೊನೆಯವನು. ನಾನು ಸಹ ತೀರು ಹೋಗ್ತೇನೆ ಅನ್ನೋ ಭಯ ನಮ್ಮ ತಾಯಿಗೆ. ಅಳಕ್ಕೆ ಶುರು ಮಾಡಿದ್ರು. ಆಗ ಯಾರೋ ಒಂದು ಶ್ರೀರಾಮ್ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗು, ಗುಣ ಆಗುತ್ತೆ ನಿನ್ನ ಮಗನಿಗೆ ಅಂತ ಹೇಳಿದಾಗ, ಎಲ್ಲಿದ್ದಾರೆ ಶ್ರೀರಾಮ್ ಡಾಕ್ಟ್ರು, ಅಲ್ಲಿಗೆ ಹೋಗೋದು ಹೇಗೆ? ಶ್ರೀರಾಮ್ ಡಾಕ್ಟ್ರು ಅಂದರೆ ಡಾಕ್ಟರ್ ಶಿವರಾಮ್, ರಾಶಿ, ಕೊರವಂಜಿ ಹಾಗಂತ ಹೇಳಿದರೆ ಗೊತ್ತಾಗುತ್ತೆ ನಮ್ಮ ಕನ್ನಡಿಗರಿಗೆ. ಹಾಸ್ಯ ಸಾಹಿತ್ಯವನ್ನು ಉಣಬಡಿಸಿದಂತಹ, ಕನ್ನಡಿಗರಿಗೆ ಹಾಸ್ಯ ಪ್ರಜ್ಞೆಯೇ ಇಲ್ಲ ಅನ್ನೋ ಆರೋಪ ಸುಳ್ಳು ಅಂತ ನಿರೂಪಿಸಿದಂಥ ಡಾಕ್ಟರ್ ಶಿವರಾಮ್ ಅವರು ಮೆಜೆಸ್ಟಿಕ್ ಸರ್ಕಲಲ್ಲಿ ಮೆಜೆಸ್ಟಿಕ್ ಥಿಯೇಟರ್ ಏನಿದೆ, ಆ ಥಿಯೇಟರಿಗೆ ಹೊಂದಿಕೊಂಡ ಹಾಗೆ ಸಿಟಿ ಡಿಸ್ಪೆನ್ಸರಿಯನ್ನು ಆರಂಭಿಸಿದ್ರು. ಆವತ್ತು ಅವರು ಆರಂಭಿಸಿದಂಥ ಆ ಡಿಸ್ಪೆನ್ಸರಿ ಇವತ್ತು ಬೆಂಗಳೂರು ಇಷ್ಟೆಲ್ಲ ಬೆಳೆದಿದೆಯಲ್ಲ, ಇವತ್ತಿಗೂ ಸಹ ಆ ಡಿಸ್ಪೆನ್ಸರಿ ಅಲ್ಲಿದೆ. ಅಲ್ಲಿಗೆ ಹೋಗಬೇಕಾಗಿತ್ತು. ಆದರೆ ಮಲ್ಲೇಶ್ವರದಿಂದ ಮೆಜೆಸ್ಟಿಕ್ಕಿಗೆ ಹೋಗಬೇಕು ಅಂತ ಹೇಳ್ತಂದರೆ ತುಂಬ ದೂರ ನಡೆಯೋದು ಬಹಳ ಕಷ್ಟ ಆಗ್ತಾಯಿತ್ತು. ಆಗ ನಮಗೆ ಇದ್ದಂಥ ವಾಹನ ಸೌಲಭ್ಯ ಅಂದರೆ ಜಟ್ಕಾ ಗಾಡಿ. ಆ ಜಟ್ಕಾ ಗಾಡಿಯಲ್ಲಿ ನನ್ನನ್ನು ಮಲಗಿಸ್ಕೊಂಡು ನಮ್ಮ ತಾಯಿ ಶಿವರಾಮ್ ಡಾಕ್ಟ್ರ್ ಹತ್ರ ಹೋದಾಗ, ಶಿವರಾಮ್ ಅವರ ಹತ್ರ ನೋಡ್ತಾ ಇದ್ದ ಹಾಗೆ ಅವರನ್ನು ನಮ್ಮ ತಾಯಿಗೆ ಏನೋ ಅನ್ನಿಸ್ತೋ ಏನೋ ಗೊತ್ತಾಗಲಿಲ್ಲ. ದುಃಖ ಉಮ್ಮಳಿಸಿ ಬಂದು ಅವರಿಗೆ ನನ್ನನ್ನು ತೊಗೊಂಡು ಹೋಗಿ ಅವರ ಕಾಲುಗಳ ಮೇಲೆ ಮಲಗಿಸಿ ಜೋರಾಗಿ ಅಳಕ್ಕೆ ಶುರು ಮಾಡಿದಾಗ, ಅಯ್ಯೋ ಹುಚ್ಚು ಮುಂಡೆದೆ, ಅದ್ಯಾಕೆ ಅಂಗಳತಿ, ಹೇಳು ಮೇಲಕ್ಕೆ, ಮೊದಲು ಮಗನ, ಹೀಗೆ ಗದರಿದ್ರಂತೆ. ಗದರಿದಾಗ ನಮ್ಮ ತಾಯಿಗೆ ಆಶ್ಚರ್ಯ, ನೋವು. ಅಲ್ಲ, ನನ್ನ ಮಗು ಸಾಯೋ ಸ್ಥಿತಿಲಿದ್ದಾನೆ, ಈ ಡಾಕ್ಟ್ರ್ ಏನಪ್ಪ ಹೀಗೆ ಗದರ್ತಾರೆ ಅನ್ನೋ ಇದರಲ್ಲಿ ಮಗುನ ತೊಗೊಂಡಾಗ ಅಲ್ಲಿ ಮಲಗಿಸೋ ಅಂತ ಹೇಳಿ ಮಲಗಿಸಿದ್ಮೇಲೆ ಪರೀಕ್ಷೆ ಎಲ್ಲ ಮಾಡಿ, ನಿನ್ನ ಮಗನಿಗೆ ಆಗಿರೋದು ಟೈಫಾಯ್ಡು, ಸರಿಯಾದ ಸಮಯಕ್ಕೆ ಕರ್ಕೊಂಬಂದಿದೀಯಾ, ಅವನಿಗೇನಾಗಲ್ಲ, ನಾನು ಬದುಕಿಸ್ತೀನಿ, ನೀನು ಮೊದಲು ಅಂತ ಮತ್ತೆ ಪ್ರೀತಿಯಿಂದ ಬೈಗಳು. ಆನಂತರ ಇವೆಲ್ಲ ಜ್ಞಾಪಿಸ್ಕೊಂಡ್ರು ನಮ್ಮಮ್ಮ. ಅವರು ಬೈದಾಗ ನನ್ನ ದುಃಖ ಇನ್ನಷ್ಟು ಜಾಸ್ತಿ ಆಯಿತು. ಆದರೆ ಹೊರಗೆ ಬಂದ ಮೇಲೆ ಅವ್ರು ಕೊಟ್ಟಂಥ ಔಷಧಿಯಿಂದ ನೀನು ಗುಣಮುಖನಾದ ಮೇಲೆ
ಅವರು ಪ್ರೀತಿಯಿಂದ ಬೈಯುವುದರ ಮೂಲಕ ನನಗೆ ಸಮಾಧಾನ ಹೇಳುವಂಥ ಪರಿ ಇದೆಯಲ್ಲ, ಅದು ನಮಗೆಲ್ಲ ಹೊಸದು ಅನ್ನೋದನ್ನು ನಮ್ಮ ತಾಯಿ ಹೇಳ್ತಾ ಇದ್ರು. ಆ ನಂತರ ನಾನು ರಾಶಿಯವರ ಬಗ್ಗೆ ಎಲ್ಲ ಹೆಚ್ಚು ಹೆಚ್ಚು ಓದಿ ತಿಳ್ಕೊಂಡಾಗ, ಅವರ ವೈದ್ಯಕೀಯ ಬರಹಗಳನ್ನೆಲ್ಲ ಓದಿದಾಗ, ಮುಖ್ಯವಾಗಿ ಅವರ ಮನಮಂಥನ ಮನೋನಂದನವನ್ನು ಓದಿದಾಗ ಬಹಳಷ್ಟು ರೋಗಗಳು ಮನೋದೈಹಿಕ ಬೇನೆಗಳು ಅನ್ನೋ ಸತ್ಯವನ್ನು ತಿಳ್ಕೊಂಡಾಗ, ಯಾವುದೇ ರೋಗದಿಂದಲಾದರೂ ಸರಿ ವೈದ್ಯ ನಿನ್ನ ಹತ್ರ ಒಬ್ಬ ರೋಗಿ ನಿನ್ನ ಹತ್ರ ಬಂದಾಗ ಅವರ ಶಾರೀರಿಕ ಸಮಸ್ಯೆ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತ ಸಲಹೆ, ಸಮಾಧಾನ, ಔಷಧಗಳನ್ನು ಕೊಡೋದರ ಜೊತೆಗೆ ಅನೇಕ ಸಂದರ್ಭದಲ್ಲಿ ಅದಕ್ಕಿಂತಲೂ ಮುಖ್ಯವಾಗಿ ಅವರ ಮನಸ್ಸಲ್ಲಿ ಇರುವಂಥ ಭೀತಿ, ಅನುಮಾನ, ಗೊಂದಲ, ಮೂಢನಂಬಿಕೆ ಏನಿದೆ ಅವುಗಳನ್ನು ನಿವಾರಿಸಬೇಕಾದದ್ದು ವೈದ್ಯನ ಮುಖ್ಯ ಕರ್ತವ್ಯ ಅನ್ನೋದನ್ನು ರಾಶಿಯವರು ಏನು ಒತ್ತಿ ಹೇಳಿದ್ರು, ಅದನ್ನು ಏನು ಅರ್ಥ ಮಾಡಿಕೊಂಡೆ. ಆಗ ನನಗೆ ಗೊತ್ತಾಗಿದ್ದು ರಾಶಿ ಯಾಕೆ ನಮ್ಮಮ್ಮನಿಗೆ ಗದರಿಸಿದ್ರು ಅಂತ. ಚಿಕ್ಕಂದಿನಲ್ಲಿ ಕೇಳಿದಾಗ ಹೌದು ಯಾಕೆ ಬೈದರು ನಮ್ಮಮ್ಮನಿಗೆ ಅನ್ನೋ ಪ್ರಶ್ನೆ ಇತ್ತು. ಆದರೆ ಮುಂದೆ ನಾನು ರಾಶಿಯನ್ನು ಅರ್ಥ ಮಾಡಿಕೊಂಡಾಗ ಅವರು ಚಿಕಿತ್ಸೆ ಕೊಡೋದಕ್ಕಿಂತ ಮೊದಲು ಬಂದಂಥ ರೋಗಿಗೆ ಅವ್ರ ಕಡೆಯವರಿಗೆ ಧೈರ್ಯ ಕೊಡೋರು. ಏನೂ ಆಗಲ್ಲ, ನೀ ಯೋಚನೆ ಮಾಡಬೇಡ, ಗುಣ ಆಗುತ್ತೆ, ನೀ ಅಳೋದು ನಿಲ್ಲಿಸೋ ಅಂತ ಬೈಯೋರು. ಅವರು ಬೈದಾಗ ಎಂಥವರೇ ಆಗಲಿ ಸುಮ್ಮನಾಗ್ಬಿಡ್ತಿದ್ರು. ಆಮೇಲೆ ಸಮಾಧಾನದ ಮಾತುಗಳಲ್ಲಿ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ, ಈಗ ಔಷಧಿ ತಗೋ ಅಂತ ಕೊಟ್ಟಾಗ ಅದು ತುಂಬ ಪರಿಣಾಮ ಬೀರ್ತಾ ಇತ್ತು ಅಂತ ಇವತ್ತು ನನಗೆ ಅರ್ಥ ಆಗ್ತಾಯಿದೆ. ಬಹುಶಃ ಅಂದು ಅವರು ನನಗೆ ಕೊಟ್ಟಂಥ ಔಷಧಿ ಕ್ಲೋರಂಫೆನಿಕಾಲ್ ಅಂತ. ಅದು ಯಾಕಂದರೆ ಮತ್ತೆ ನಾನು ವೈದ್ಯಕೀಯವನ್ನು ಸೇರಿಕೊಂಡ ಮೇಲೆ ಆವತ್ತಿನ ದಿನಗಳಲ್ಲಿ ಯಾವ ಯಾವ ಔಷಧಿಗಳು ಬೆಂಗಳೂರಲ್ಲಿ ಅಥವಾ ಇಂಡಿಯಾದಲ್ಲಿ ಸಿಗ್ತಾ ಇತ್ತು ಅಂತೆಲ್ಲ ಹುಡುಕಿದಾಗ ಹೊಸದಾಗಿ ಆ್ಯಂಟಿಬಯೋಟಿಕ್, ಇದು ಪ್ರತಿಜೈವಿಕ ಔಷಧಿ ಕ್ಲೋರಂಫೆನಿಕಾಲ್ ಬಂದಿರುತ್ತೆ. ಅದನ್ನೇ ಅವರು ನನಗೆ ಕೊಟ್ಟಿರಬೇಕು ಅಂತ ನನ್ನ ಅನಿಸಿಕೆ. ಗುಣಮುಖ ಆದೆ ನಾನು. ಆ ಶಿವರಾಮ್ ಅವರನ್ನು ನನ್ನ ತಾಯಿ ತನ್ನ ಕೊನೆಯ ದಿನಗಳವರೆಗೂ ನೆನೆಸ್ಕೋತಾ ಇದ್ರು. ಡಾಕ್ಟ್ರು ಅಂದರೆ ಅವರಪ್ಪ, ಅವರು ಬೈದ್ರೂ ಸಹ ಒಳ್ಳೆಯ ಔಷಧಿ ಕೊಡ್ತಾರೆ. ಹೀಗೆ ಕೊನೆ ದಿನಗಳವರೆಗೂ ನಮ್ಮಮ್ಮ ಅವರನ್ನು ಸ್ಮರಿಸ್ಕೋತಾ ಇದ್ದರು. ಹಾಗಾಗಿ ಮಲ್ಲೇಶ್ವರದಲ್ಲಿ ನರ್ಸಿಂಗ್ ಹೋಮ್ಗಳ ಕಾಟ ಬಂದಿರಲಿಲ್ಲ. KC ಜನರಲ್ ಆಸ್ಪತ್ರೆ ಆರಂಭ ಆಗಿರಲಿಲ್ಲ. ಇದ್ದಂಥ ಡಾಕ್ಟ್ರುಗಳು ಅಂದರೆ ಈ 2-3 ಡಾಕ್ಟ್ರುಗಳು. ಇವರನ್ನು ಬಿಟ್ಟರೆ ಅಂತಹ ಸೌಲಭ್ಯ ಇರ್ತಿರಲಿಲ್ಲ. ದೊಡ್ಡ ಆಸ್ಪತ್ರೆ ಅಂದರೆ ಆಗ ವಿಕ್ಟೋರಿಯಾ ಆಸ್ಪತ್ರೆ ಮತ್ತು ಮಾರ್ಥಾಸ್, ಇವೆರಡೇ ಆಸ್ಪತ್ರೆಗಳಿದ್ದದ್ದು. ಒಂದು ನಂಬಿಕೆ ಏನಿತ್ತು ಅಂದರೆ ಈ ದೊಡ್ಡ ಆಸ್ಪತ್ರೆಗೆ ಹೋದರೆ ಬದುಕಿ ಬರೋದು ಕಷ್ಟ ಅಂತ ಒಂದು ನಂಬಿಕೆ ಇತ್ತು. ಹಾಗಾಗಿ ಸಾಧ್ಯವಾದಷ್ಟು ಈ ದೊಡ್ಡ ಆಸ್ಪತ್ರೆಗಳಿಗೆ ಹೋಗೋದನ್ನು ತಪ್ಪಿಸ್ತಾ ಇದ್ದರು. ನಮಗೆ ಆಗಿನ ಕಾಲದ ಅತ್ಯಂತ ದೊಡ್ಡ ವೈದ್ಯರು ಅಂದರೆ ಶಿವರಾಮ್ ಹೇಳಿದ ಮೇಲೆ ಮುಗೀತು. ಈ ರೀತಿ ಒಂದು ವೈದ್ಯಕೀಯ ಸೌಲಭ್ಯ, ನಮ್ಮ ಕಷ್ಟಗಳು ಆಗಿನ ಕಾಲದಲ್ಲಿ ಬಾಲ್ಯದಲ್ಲಿದ್ದದ್ದು. ಈಗ ಮಲ್ಲೇಶ್ವರದಲ್ಲಿ ಬೇಕಾದಷ್ಟು ಕ್ಲಿನಿಕ್ಗಳಿವೆ, ವೈದ್ಯರಿದ್ದಾರೆ, ನರ್ಸಿಂಗ್ ಹೋಮ್ಗಳಿದೆ. ಅದರ ಮೊದಲು ಇದ್ದಂಥ ಆತ್ಮೀಯ ಪರಿಸರ ಇವತ್ತು ಖಂಡಿತ ಇಲ್ಲ. ಏನು ಮಾಡೋದು, ಬೇರೆ ದಾರಿ ಇಲ್ಲ. ನಾಗರಿಕತೆ ಮುಂದುವರಿಬೇಕು, ಸುಧಾರಣೆ ಆಗಬೇಕು, ಬೆಳೀಬೇಕು. ಇವೆಲ್ಲ ಆಗಬೇಕು ಅಂದರೆ ಅನಿವಾರ್ಯವಾಗಿ ನಾವು ನಮ್ಮ ಮುಗ್ಧತೆಯನ್ನು, ನಮ್ಮ ಸೌಂದರ್ಯವನ್ನು, ನಮ್ಮ ಅನುಕೂಲತೆಗಳನ್ನು ಎಲ್ಲವನ್ನು ಕಳ್ಕೋಬೇಕಾಗುತ್ತೆ. ಹಣ ಮುಖ್ಯ ಆಗುತ್ತೆ. ಎಲ್ಲ ವಾಣಿಜ್ಯೀಕರಣ ಆಗೋಗಿದೆ. ಅನೇಕ ಮನೆಗಳನ್ನು ಬೀಳಿಸಿ ಇವತ್ತು ವ್ಯಾಪಾರಿ ಮಳಿಗೆಗಳನ್ನು ಕಟ್ಟಿದ್ದಾರೆ. ಹಣ ಬರ್ತಾಯಿದೆ. ಹಾಗಾಗಿ ಹಣವೇ ಮುಖ್ಯವಾದಾಗ ಆ ಮನಸ್ಸಿನ ಶಾಂತಿ, ನೆಮ್ಮದಿ ಅವೆಲ್ಲ ದೂರ ಆಗುತ್ತೆ. ಬಹುಶಃ ಅದು ಬೇಕಿಲ್ಲ ಅಂತ ಅನಿಸುತ್ತೇನೋ ಈಗಿನ ಕಾಲದವ್ರಿಗೆ. ಆದರೆ ನಾನಿವತ್ತು ಮಲ್ಲೇಶ್ವರಕ್ಕೆ ಬಂದರೆ ನಾನೊಬ್ಬ ಪರಕೀಯ ಅನ್ನೋ ಭಾವನೆ ನನ್ನನ್ನು ಹೆಚ್ಚು ಕಾಡ್ತಾಯಿದೆ. ಏನು ಒಳ್ಳೆಯದಾ ಕೆಟ್ಟದ್ದಾ ಗೊತ್ತಿಲ್ಲ ನನಗೆ. ನನ್ನನ್ನು ನಾನೇ ತಿದ್ದುಕೋಬೇಕಾ, ಬದಲಾವಣೆ ಮಾಡ್ಕೋಬೇಕಾ, ಅದು ಒಂದು ಪ್ರಶ್ನೆ ಇದೆ. ಆದರೆ ಬಾಲ್ಯದ ನೆನಪುಗಳು ಏನಿದೆ, ಅಂದಿನ ಮಲ್ಲೇಶ್ವರ ಏನಿದೆ, ಇವತ್ತಿಗೂ ಸಹ ಮನಸ್ಸಲ್ಲಿ ಬಹಳ ಪ್ರಸನ್ನ ಭಾವವನ್ನು ಮೂಡಿಸುತ್ತೆ ಒಂದು ಸಲ ನೆನೆಸ್ಕೊಂಡ್ರೆ. ತುಂಬ ಉದ್ದಾಗೋಯ್ತು. ಇದುವರೆಗೆ ಸೋಮೇಶ್ವರ್ ಅವರ ಧ್ವನಿಯಲ್ಲಿ ಕೇಳಿದ ಮಲ್ಲೇಶ್ವರದ ಹಳೆಯ ವೈಭವದ ಸ್ಮೃತಿ ಕಥನ ಹೇಗಿತ್ತು? ನಿಮ್ಮ ಅನಿಸಿಕೆಗಳನ್ನು ನಮಗೆ ಬರೆದು ಕಳುಹಿಸಿ. ನಮ್ಮ ಇಮೇಲ್ ವಿಳಾಸ metropv@prajavani.co.in. ಇನ್ನೊಮ್ಮೆ ಗಮನಿಸಿ, metropv@prajavani.co.in.